ಚಿದಂಬರ ಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರಿ ಕಮಲದ್ವಂದ್ವಂ ತಾಪತ್ರಯ ನಿವಾರಣಂ ಶಾಂತೇಕ ಪದದಂ ದೇವಂ ಸಿದ್ಧಾರೂಢಮಹಂ ಭಜೆ. ಅದ್ವೈತ ಸಾರ್ವಭೌಮ ಸಾಧು ಚಕ್ರವರ್ತಿ ಸಕಲ ಮತೋದ್ಧಾರಕ ಜಾತ್ಯತೀತ ಜಗದ್ಗುರು ಸಿದ್ಧಾರೂಢಪ್ಪಂಗಳವರ ಪವಿತ್ರ ಪಾದಾರವಿಂದಗಳಲ್ಲಿ ತತ್ಸ್ವರೂಪರೇ ಆದ ಮಹಾಮೌನ ಯೋಗಿ ಗುರುನಾಥ ರೂಢಪ್ಪಂಗಳವರ ಪವಿತ್ರ ಪಾದಾರವಿಂದಗಳಲ್ಲಿ ನನ್ನ ಅನಂತ ಕೋಟಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ ಸಿದ್ಧಾರೂಢರ ಶಿಷ್ಯರಲ್ಲಿ ಅಗ್ರಗಣಿ ಶಿಷ್ಯರಾದಂಥ ಕಬೀರ್ ದಾಸರ ಶ್ರೀಚರಣಗಳಲ್ಲಿ ನನ್ನ ಅನಂತ ಕೋಟಿ ದೀರ್ಘದಂಡವತ್ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಎನ್ನ ಪರಮ ಆರಾಧ್ಯ ಸದ್ಗುರುದೇವ ಸಿದ್ಧಾರೂಢರ ಕೀರ್ತಿಯನ್ನು 10 ಹಲವು ದಿಕ್ಕುಗಳಿಗೆ ಪಸರಿಸಿ ಭಕ್ತರ ಮನಗಳಲ್ಲಿ ಮನೆ ಮಾತಾಗಿರುವಂಥ ಎನ್ನ ಪರಮ ಸದ್ಗುರು ದೇವರಾದಂಥ ಜೋಳಕುಳಿ ಅಪ್ಪಾಜಿಯವರ ದಿವ್ಯ ಚರಣಗಳಲ್ಲಿ ಎನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ ಇಲ್ಲಿಯವರೆಗೆ ಸಿದ್ಧಾರೂಢರ ಚರಿತ್ರೆಯನ್ನು ಪಾರಾಯಣ ಮಾಡಿದ ತಾಯಿಯವರ ಚರಣಗಳಲ್ಲಿಯೂ ಭಜನಾ ಮೇಳದವರಲ್ಲಿಯೂ ಮತ್ತು ಆಗಮಿಸಿದ ಎಲ್ಲ ಶರಣ್ಯ ತಂದೆ ತಾಯಿಗಳ ಹೃದಯಧಾಮದಲ್ಲಿ ಬೆಳಗುವ ಪರಾತ್ಪರ ಶಿವನಿಗೆ ವಂದಿಸುತ್ತ ಶಿವಸ್ವರೂಪಿಗಳೇ, ಇವತ್ತಾಗಲೇ 6ನೇ ದಿವಸ, ಇನ್ನು 2 ದಿವಸ ಉಳಿತ್ರಿ. ಆದಷ್ಟು ಸಮಯ ಹಂಗೆ ಹೊಂಟು ಬಿಟ್ಟೈತಿ. ನಾವು ಆದಷ್ಟು ಅದ್ರ ಸದುಪಯೋಗ ಪಡ್ಕೊಳ್ಳುವಂಥದ್ದು ಆಗ್ಬೇಕು. ಇವತ್ತು ನೋಡಿದ್ರೆ ಭಾಳ ಜನ ಕೂಡಿರ್ತಾರೆ ಅಂತ ನಾವು ಮಾಡಿದ್ವಿ. ಅದು ಏನಾಗೈತಿ ಅಂತಂದ್ರೆ ಮುದುಕರು ಬಾಯಿಗೆ ಹಲ್ಲಿರ್ತಾವ ನೋಡ್ರಿ, ಅಲ್ಲೊಂದು ಇಲ್ಲೊಂದು ಹಂಗೆ ಕಾಣಕತ್ತೈತಿ. ಅಂದ್ರೆ ಕರೆಂಟಿಂದ ಹೋಗಿದ್ದು, ಅದ್ರ ಸಲುವಾಗಿ ಏನೋ ಅಸ್ತವ್ಯಸ್ತ ಆಗಿರ್ಬೋದು. ಇರಲಿ. ಅಂದ್ರೆ ಎಲ್ಲ ಇವತ್ತ ಕೂಡಿ ಬಂದ್ಬಿಟ್ಟವು. ಅದು ಮತ್ತು ಇರ್ಲಿ, ಇಷ್ಟು ಮಂದಿರ ಬಂದಿರೋದು ನಮ್ಮ ಪುಣ್ಯ. ಜಗತ್ತಿನೊಳಗ ಪ್ರತಿಯೊಂದು ಜೀವನು ಏನ್ ಅಪೇಕ್ಷೆ ಮಾಡ್ತಾವ್ರಿ? ಸುಖವನ್ನ ಅಪೇಕ್ಷೆ ಮಾಡ್ತಾವ, ಆನಂದವನ್ನ ಅಪೇಕ್ಷೆ ಮಾಡ್ತಾವ. ಎಲ್ಲ ಜೀವಿಗಳು ಮನುಷ್ಯನೇ ಮೊದಲು ಮಾಡ್ಕೊಂಡು ಇರುವಿ ಸ್ವಲ್ಪ ಏನೇನು ಜೀವಿಗಳದಾವು ಎಲ್ಲವೂ ಆನಂದವನ್ನ ಅಪೇಕ್ಷೆ ಮಾಡ್ತಾವು, ಸುಖವನ್ನ ಅಪೇಕ್ಷೆ ಮಾಡ್ತಾವು. ಆದ್ರೆ ನಿಜವಾಗ್ಲೂ ಅವು ಸುಖ ಸಿಕ್ಕೇತೇನು? ನಾವು ಪ್ರಯತ್ನ ಎದಕ್ಕೆ ಐತ್ರಿ? ನಾವು ಶಾಲಿ ಕಲಿಯೋದು ಎದಕ್ಕೆ? ನೌಕರಿ ತಗೊಳ್ಳೋದು ಎದಕ್ಕೆ? ಮದುವೆ ಮಾಡ್ಕೊಳ್ಳೋದು ಎದಕ್ಕೆ? ಸುಖಕ್ಕಾಗಿನಲ್ರಿ. ಪ್ರತಿಯೊಂದು ಜೀವನೂ ಇವತ್ತು ಎದಕ್ಕೆ ಪ್ರಯತ್ನ ಐತಿ? ಸುಖಕ್ಕಾಗಿನ ಐತಿ, ಆನಂದಕ್ಕಾಗಿನ ಐತಿ. ಆದ್ರೆ ಸುಖ ಸಿಕ್ಕೇತೇನು? ಆನಂದ ಸಿಕ್ಕೇತೇನು? ಮುದುಕನ ಕೇಳ್ರಿ, 60-70 ವರ್ಷದ ಮುದುಕನ ಕೇಳ್ರಿ, ಸುಖ ಸಿಕ್ಕೇತೇನಪ್ಪ ನಿನಗೆ ಅಂತ ಕೇಳಿದ್ರ ಎಲ್ಲಿ ಸುಖ ತರ್ತಿ ಅಂತ ಹೇಳ್ತಾನ. ಎಲ್ಲಿ ಸುಖ ತಂದೆ? ಎಲ್ಲಿ ಹೊಂಟಿಪ್ಪ? ಇದು ಕೊಂಟೇನಿ. ಆರಾಮದೇವಿ ಇಲ್ಲೋ? ಆರಾಮದೇನಂತಾನ. ಮತ್ತೆ ಎಲ್ಲಿಗೆ ಹೊಂಟೇನೋ? ದವಾಖಾನಿಗೆ ಹೊಂಟೇನಂತಾನ. ಬಾಯಿಗೆ ಅಂತಾನ ಆರಾಮದೇನಂತಾನ, ಆದ್ರೆ ಎಲ್ಲಿಗೆ ಹೊಂಟಾನ? ದವಾಖಾನಿಗೆ ಹೊಂಟಾನ. ಇದೆಂತ ಆರಾಮ್ರಿ? ಇಲ್ರಿ, ನಾವೆಲ್ಲ ಆರಾಮದೇವ್ರಿ. 80 ವರ್ಷ ನಡೀತಾವ ನಮ್ಗೆ, ಒಂದು ಇಂಜೆಕ್ಷನ್ ಇಲ್ಲ, ಆರಾಮದೇನಿ ಅಂತಾನ ಮುದುಕ. ಮನ್ಯಾಗ ಒಂದು ಕೂಸು ಸಾಯಿಲಿ ಅಳ್ಕೊಂತ ಕುಂದಿರ್ತಾನ, ಲವ ಹೋಗ್ಕೊಂತಾನ. ಆರಾಮದಾನೇನೋವ? ನಿಜವಾಗ್ಲೂ ಆರಾಮಿಲ್ಲ. ನಿಜವಾಗ್ಲೂ ಜಗತ್ತಿನೊಳಗ ಆರಾಮಿದ್ದಾರಂದ್ರೆ ಇಬ್ರಿ, ಒಬ್ಬ ಪರಮಾತ್ಮ, ಒಬ್ಬ ಜ್ಞಾನಿ. ಇವರಿಬ್ಬರು ಬಿಟ್ಟರೆ ಜಗತ್ತಿನೊಳಗೆ ಯಾರೂ ಆರಾಮಿಲ್ಲ. ಎಲ್ಲರಿಗೂ ಒಂದಲ್ಲ ಒಂದು ದುಃಖ ಅದಾವ. ಹಸಿವು ತೃಷೆಗಳ ಬಾಧೆ, ವ್ಯಸನ ವೇಳರ ಬಾಧೆ, ದೆಸೆಗಳಿಸುವ ಅರಿಕುಳದ ಬಾಧೆ. ಎಷ್ಟು ಬಾಧೆಗಳದಾವ ನಮ್ಗೆ, ಎಷ್ಟು ದುಃಖಗಳದಾವು. ಈ ದುಃಖದೊಳಗನು ಸಹಿತ ಒಂದು ಕ್ಷಣದ ಸುಖಕ್ಕಾಗಿ ಬೆಟ್ಟದಷ್ಟು ದುಃಖ ಅನುಭವಿಸಕ್ ತಯಾರಾಗ್ಯಾವ್ರಿ ನಾವು. ನಾವೆಂತ ಮೂರ್ಖರು ಇರ್ಬೋದು ಅಂತಂದ್ರ ಒಂದು ಕ್ಷಣಿಕ ಸುಖಕ್ಕಾಗಿ ಬೆಟ್ಟದಷ್ಟು ದುಃಖ ಅನುಭವಿಸಕ್ ತಯಾರಾಗ್ಯಾವ ನಾವು. ಎದಿಗೊಟ್ಟ ನಿಂತೇವೆ. ಆದ್ರೆ ನಿಜವಾಗ್ಲೂ ಸುಖ ಎಲ್ಲೈತಿ? ಸಿದ್ಧಾರೂಢಪ್ಪನ ಪಾದ ಬಿಟ್ರೆ ಎಲ್ಲಿ ಸುಖ ಇಲ್ರಿ. ಅಜ್ಜನ ಒಳಗನ ಸುಖ ಐತಿ. ನಾವು ಸುಖದ ನಿಧಿಗೆ ಇದ್ದೇವ್ರಿ. ನಾವು ಸುಖ ಹೊರಗೆ ಎಲ್ಲಿ ಇಲ್ಲ, ನಮ್ಮ ಒಳಗ ಅದ ಐತಿ. ನಾವು ಸುಖದ ಸ್ವರೂಪನ ಅದೇವಿ. ಈಗ ಮುಂಜಾನಿದ್ದ ಸಾಯಂಕಾಲ ಮಟ್ಟ ಹೆಂಡ್ರು ಇರ್ತಾರ, ಮಕ್ಳು ಇರ್ತಾರ, ಎಲ್ಲಾರು ಇರ್ತಾರ, ಕೆಲಸ ಇರ್ತೈತಿ, ಎಲ್ಲ ಇರ್ತೈತಿ. ಖರೆ ಸುಖಕ್ಕಾಗಿನ ಎಲ್ಲ ಅಡ್ಡಾಡ್ತಾನ, ಎಲ್ಲ ಆಫೀಸಿಗೆ ಹೋಗ್ತಾನ, ಕೆಲಸ ಮಾಡ್ತಾನ. ಖರೆ ಆದ್ರೆ ಸುಖ ಸಿಕ್ಕಿಲ್ಲ. ಮತ್ತ ಸಾಯಂಕಾಲ ಬಂದು ಊಟ ಮಾಡಿ ಸುಸ್ತಾಗಿ ಮುಕ್ಕೊಂಡ್ಬಿಡ್ತಾನ. ಮುಕ್ಕೊಂತಾನ, ನಿದ್ದೆ ಹತ್ತೈತಿ. ನಿದ್ದೆ ಒಳಗೆ ಸುಖ ಆಕತ್ತೋ ಇಲ್ಲೋ ಅವಂಗ? ನಿದ್ದೆ ಒಳಗೆ ಎಷ್ಟು ಸುಖ ಇರ್ತೈತ್ರಿ? ಬೆಳಗ್ಗೆ ಅವಸಾಕ್ ಹೋದ್ರೆ ಹೇಳಂಗಿಲ್ಲವ, ಸುಖ ಐತಿ ಅಂತ ಅಲ್ಲಿ. ಅಷ್ಟು ಸುಖ ಐತಿ. ಮತ್ತೆ ಅಲ್ಲಿ ಹೆಂಡ್ರು ಇಲ್ಲ, ಮಕ್ಕಳು ಇಲ್ಲ, ಏನೂ ಇಲ್ಲ. ನಾ ಅನ್ನೋದು ಇಲ್ಲ, ನೀ ಅನ್ನೋದು ಇಲ್ಲ. ಕೈಯಾಗ ನೋಟ್ ಇಟ್ಕೊಂಡು ಮುಕ್ಕೊಂಡಾಗ ಅದೂ ಇಲ್ಲ. ಎಷ್ಟು ವಿಚಿತ್ರ ರೀ. ಅಲ್ಲಿ ಏನೂ ಇಲ್ಲ, ಸುಖ ಐತಿ.
ಮತ್ತು ಆ ಸುಖ ಎಲ್ಲಿಂದ ಬಂತು ಅಂದ್ರ ಆ ಸುಖದ ಸ್ವರೂಪನ ನಾವು ಅದೇವಿ. ಆದ್ರೆ ನಮಗೆ ಗೊತ್ತಾಗಲ್ದು, ನಮ್ಮಲ್ಲಿ ದುಃಖ ಅನ್ನೋದು ಎಳ್ಳಷ್ಟು ಇಲ್ಲ. ಆದ್ರೆ ನಮಗೆ ಮತ್ತೆ ಅದು ದುಃಖ ಯಾಕೆ ತೋರಾಕತೈತ್ರಿ? ನಾವು ಸುಖದ ನಿಧಿ ಅದೇವಿ ಅಂದ್ರೆ ನಮಗೆ ಯಾಕೆ ದುಃಖ ತೋರಾಕತೈತಿ ಅಂದ್ರೆ ನಮ್ಮ ಆಸ್ತಿ ನಾವು ಮರ್ತೇವ್ರಿ. ನಮ್ಮ ಆಸ್ತಿನ ನಮಗೆ ಗೊತ್ತಿಲ್ಲ ಅಂದ್ರೆ ಏನು ಮಾಡೋದೈತಿ? ವಿಜಯನಗರದೊಳಗೆ ಮುತ್ತು ರತ್ನಗಳನ್ನ ಅರ್ಪೋನ್ಯಾಗ ಶೇರ್ನ್ಯಾಗ ಇದು ಮಾಡ್ತಿದ್ರಂತ್ರಿ, ಮಾರಾಟ ಮಾಡ್ತಿದ್ರು ಅವಾಗ. ಅಲ್ಲಿ ದ್ವಾರ ಬಾಗಿಲಕ್ಕೆ ಒಬ್ಬ ದೊಡ್ಡ ಶ್ರೀಮಂತ ಸಾಕಷ್ಟು ಗಳಿಸಿದ್ದ. ಅವಾಗ ಮಗ ಆದ, ಇಬ್ರು ತಂದೆ ತಾಯಿ ಸತ್ರು. ಮಗ ಏನ್ ಮಾಡಿದ, ಚೈನಿ ಮಾಡ್ಕೋತ ಅಡ್ಡಾಡಿ ಎಲ್ಲ ಆಸ್ತಿ ಕಳೆದು ಬಿಟ್ಟ. ಎಲ್ಲ ಆಸ್ತಿ ಕಳೆದ ಮುಂದೆ ಎಂತ ಪರಿಸ್ಥಿತಿ ಬಂತಂದ್ರ ಭಿಕ್ಷುಕಾಗಿ ಊರೆಲ್ಲ ಅಡ್ಡಾಡಕತ್ತರಿ. ಅವ ಭಿಕ್ಷುಕಾಗಿ ಊರೆಲ್ಲ ಅಡ್ಡಾಡಕತ್ತ, ಮೈ ಮೇಲೆ ಅರಿವಿ ಹರಿಯಾಕತ್ತು, ಜಳಕ ಮಾಡಕ್ಕೆ ಹೇಳಕ್ ಶಕ್ತಿ ಇಲ್ಲ, ರೋಗ ಬಂತು, ಔಷಧ ತಗೊಂಡಿನ ರೊಕ್ಕಿಲ್ಲ. ಇಂಥ ಪರಿಸ್ಥಿತಿ ಬಂತವಂಗ ದಿನ ಹರಕ ಚಾಪಿ ಮ್ಯಾಗ ಮುಕ್ಕೋಬೇಕು, ಎದ್ದು ಹೋಗಾಕ ಸಹಿತ ಶಕ್ತಿ ಇಲ್ಲಂಗಾತ. ಮುಂದೊಂದು ದಿವ್ಸ ಹೋಗಿ ಭಿಕ್ಷಾ ಬೇಡೇನಂದ್ರು ತ್ರಾಸ, ಹರಕ ಚಾಪಿ ಮ್ಯಾಗ ಮುಕ್ಕೋತಿದ್ದ. ಮುಂದೊಂದು ದಿವ್ಸ ಅವ್ ಕುಷ್ಠ ರೋಗ, ದೊಡ್ಡ ರೋಗ, ಮಹಾರೋಗ ಬಂತು. ಮಹಾರೋಗ ಬಂದು ನರ ಅಲ್ಲೇ ಸತ್ತು ಬಿಟ್ಟ, ಅದ ಚಾಪಿ ಮ್ಯಾಗ ರಕ್ತ ಎಲ್ಲ ಸೋರಿ ಬಿಟ್ಟಿತ್ತು. ಅವಾಗ ಊರನ್ನಾರು ಏನ್ ಮಾಡಿದ್ರು, ಇದು ಹೆಣ ಹೋಗೈತಿ, ಹೆಂಗಾದ್ರು ಇನ್ನು ಕಳಿಸ್ಬೇಕು ಅಂತೇಳಿ ಹೆಣ ತಗೊಂಡೋದ್ರು. ಯಾರೋ ಒಬ್ರು ತಿಳಿದಾರ ಹೇಳಿದ್ರು, ಅವ್ನ ರಗತು ಬಿದ್ದೈತಲ್ಲ, ಮತ್ತ ಆ ರೋಗ ಮಂದಿಗೆ ಹರಡಬಾರ್ದು, ಅಲ್ಲಿ ಒಂದಿಷ್ಟು ಮಣ್ಣು ತಗೊಂಡು ಬೇರೆ ಕಡೆ ಹಾಕ್ಬೇಕು ಅಂತ ವಿಚಾರ ಮಾಡಿದ್ರು. ಅವಾಗ ಅಲ್ಲಿ ಒಂದು 2 ಗೇಣ್ ತೆಗೆದಿದ್ದಲ್ರಿ, ಸಣ್ಣ ಶಬ್ದ ಬಂತು. ಎಬ್ಸಿದ್ರು, 1 ಹಂಡೆ ಬಂತ್ರಿ ಬಂಗಾರ. ಅವ್ರ ಅಪ್ಪ ಸಾಯ ಮುಂದೆ ತೆಗೆದಿಟ್ಟಿದ್ದಂಥದ್ನ ಇವಂಗ್ ಗೊತ್ತೇ ಇಲ್ಲ. ಈಗ ಹೇಳ್ರಿ, ಅವ್ನು ಶ್ರೀಮಂತ ಇದ್ನೋ ಬಡವಿದ್ನೋ, ಮತ್ತು ಔಷಧಕ್ಕೆ ಸಹಿತ ಹಾಕಿದ್ದಿದ್ದಿಲ್ಲ ಅವನ ಕಡೆ, ಬಡವಾಗಿ ಸತ್ತ. ಅವಂಗ ನಿಧಿ ಐತೆ ಅನ್ನೋದು ಮರ್ತಾನ. ಹಂಗೆ ನಾವು ಸುಖದ ನಿಧಿ ಅನ್ನೋದು ನಾವು ಮರ್ತೇವಿ. ಅದಕ್ಕೆ ನಮ್ಗೆ ದುಃಖ ತೋರಾಕತೈತಿ. ನಮಗೆ ನಿಜವಾಗ್ಲೂ ದುಃಖ ಇಲ್ಲ, ಸುಖದ ಸ್ವರೂಪಡಿದೇವಿ. ಆದ್ರೂ ನಮ್ಗೇನಾಗೈತ್ರಿ, ದುಃಖ ಅನ್ಸಾಕತೈತಿ. ಈ ಸಂಸಾರದೊಳಗೆ ಗುದ್ದಾಡಿ ಇದ್ರೊಳಗನ ಬಡ್ದಾಡಿ ಇದ್ರೊಳಗನ ಹೊಂಟೇವಿ. ಆದ್ರೆ ನಾವು ಸುಖದ ಸ್ವರೂಪದೇವ ಅನ್ನೋದು ಮರೆತು ಬಿಟ್ಟೇವಿ. ನಾವು ಸುಖದ ಸ್ವರೂಪದೇವ ಅಂತ ನಿಶ್ಚಯ ಜ್ಞಾನ ಎಲ್ಲಿ ಆಕತಿ ಅಂದ್ರೆ ಸಿದ್ಧಾರೂಢಪ್ಪನ ಇಂಟಕ್ಕೆ ಹೋದಾಗ ಆಗೋದು. ಅದಕ್ಕೆ ನಾವೇನು ಮಾಡಿದ್ರಿ, ಸಿದ್ಧಾರೂಢಪ್ಪನ ನೆನೆಸೋದು, ಸಿದ್ಧಾರೂಢಪ್ಪನ ಇದು ಮಾಡ್ಬೇಕು, ಅವನದು ಗುಣಗಾನ ಮಾಡುವುದು. ಅಂದ್ರೆ ನಮಗೇನಾಕತ್ರಿ, ಅನಂತವಾದ ಸುಖ ಸಿಗ್ತೈತಿ. ಕ್ಷಣಿಕ ಸುಖ ಬೇಡ, ನಮಗೆ ಪರ್ಮನೆಂಟ್ ಸುಖ ಬೇಕು. ಎಂದು ಕೈ ಬಿಟ್ಟಿರಬಾರ್ದು. ಸಾಕೆನಿಸದ, ಸವೆಯದ, ಮತ್ತೊಂದನ್ನು ಬೇಕೆನಿಸದ, ಇನ್ನೊಂದು ಬೇಕಣಿಸಿರಬಾರ್ದು ನಮಗೆ. ಅಂಥ ಸುಖವನ್ನು ಸಿದ್ಧಾರೂಢಪ್ಪ ಕೊಡ್ತಾನೆ. ಅಂಥ ಸುಖವನ್ನು ನಾವು ಪಡಿಬೇಕ್ರಿ. ಅಮ್ಮಾರು ಭಾರಿ ಚಂದ ಗ್ರಂಥ ಓದಾಕತ್ತಿದ್ರು. ಇದು 21ನೇ ಅಧ್ಯಾಯದೊಳಗೆ ಬರುವಂಥ ಕಥೀರಿ ಇದು. ಸಿದ್ಧಾರೂಢಪ್ಪ ಎಲ್ಲ ರೂಪಗಳಿಂದಲೂ ಸಿದ್ಧಾರೂಢಜ್ಜನ ಇದ್ದ. ಎಲ್ಲ ದೇವರು ಒಂದ ದೇವ್ರು ರೀ. ನಮ್ಮ ಭಾವನೆಗೆ ತಕ್ಕಂಗೆ ನಾವು ಬೇರೆ ಬೇರೆ ದೇವ್ರ ಹಂಗೆ ಮಾಡ್ಕೊಂಡೇವು ನಾವು. ಒಬ್ರು ಅಲ್ಲ ಅಂದ್ರು, ಒಬ್ರು ಯೇಸು ಅಂದ್ರು, ಒಬ್ರು ಇನ್ನೊಂದು ಅಂದ್ರು. ಆದ್ರ ಒಬ್ಬನ ಪರಮಾತ್ಮ ನಮ್ಮ ಭಾವಕ್ಕೆ ತಕ್ಕಂಗೆ ದರ್ಶನ ಕೊಡ್ತಿದ್ರು. ಸಿದ್ಧಾರೂಢಪ್ಪ ಸ್ವತಃ ಇಲ್ಲೇನು ಹತ್ತಿಮತ್ತು ದಾಸೋಹ ಭವನ ಅಂತ ಐತ್ರಿ. ಅವರು ಹತ್ತಿಮತ್ತೂರಿನೊಳಗೆ ಒಬ್ಬ ಹುಸೇನ್ ಸಾಬ್ ಅನ್ನೋ ಮುಸಲ್ಮಾನರ ವ್ಯಕ್ತಿ, ಅವಂಗೊಂದು ದೊಡ್ಡ ಕಾಯಿಲೆ ಬಂತು, ಹಿರೇಬ್ಯಾನಿ ಅಂತೇಳಿ. ಎಷ್ಟು ತ್ರಾಸಕ್ಕಿತ್ತು ಅಂತಂದ್ರೆ ಯಾರ ಮುಂದೆ ಹೇಳ್ಕೊಳಕ ಆಗದಷ್ಟು ಸಂಕಟಕ್ಕಿತ್ತು ಅವಂಗ. ಏನು ಮಾಡ್ಬೇಕು ಅಂತ ದರ್ಗಾಕ್ಕೆ ಹೋದ, ಮಸೀದಿಗೆ ಹೋದ, ಎಲ್ಲೆಲ್ಲೋ ತೋರಿಸಿದ, ಮಠ ಮಂದಿರ ಎಲ್ಲ ಅಡ್ಡಾಡಿದ. ಯಾರು ಹೇಳ್ತಾರ ಅಲ್ಲೇ ಹೊಕ್ಕಿದ್ದ, ಎಲ್ಲಿ ಹೋದ್ರೆ ಆರಾಮಕ್ಕಂತಿದ್ರು ಅಲ್ಲೇ ಹೊಕ್ಕಿದ್ದ. ಪರಂತು ಆರಾಮಾಗಿದ್ದಿಲ್ರಿ ಅವಂಗ. ಯಾರೋ ಒಬ್ರು ಪುಣ್ಯಾತ್ಮರು ಹೇಳಿದ್ರಂತ, ಹುಬ್ಬಳ್ಳಿಗೆ ಹೋಗ್ರಿ, ಸಿದ್ಧಾರೂಢರ ಇಂತಕ್ಕೆ ಹೋಗ್ರಿ, ಅವ್ರ ಇಂತಕ್ಕೆ ಹೋದ್ರೆ ನಿಮ್ದೆಲ್ಲ ಕಷ್ಟ ಪರಿಹಾರ ಆಗ್ತೈತಿ ಅಂತ ಅಜ್ಜಿಗೆ ಹೇಳಿದ್ರ ಆಯ್ತು ಅಂತೇಳಿ ಹುಬ್ಬಳ್ಳಿ ಸಿದ್ಧಾರೂಢ ಅಜ್ಜನ ಮಠಕ್ಕೆ ಬಂದ್ರಂತೆ ಹುಸೇನ್ ಸಾಬ. ಅಜ್ಜನ ಮಠಕ್ಕೆ ಬಂದು ದೀರ್ಘದಂಡ ಉದ್ದಾಗ ನಮಸ್ಕಾರ ಮಾಡಿದ್ರು ಸಿದ್ಧಾರೂಢ ಅಜ್ಜಿಗೆ. ಯಪ್ಪ, ನನಗಿಂತ ರೋಗ ಬಂದೈತಿ, ನೀವು ವಾಸಿ ಮಾಡು, ಎಂತೆಂಥವ್ರದೋ ವಾಸಿ ಮಾಡಿ ಅಂತ ನನ್ನೊಂದು ವಾಸಿ ಮಾಡು. ಆಗ ಸಿದ್ಧಾರೂಢರು ಅಂದ್ರಂತ, ನೋಡಪ್ಪ, ಇದು ಹೊಲ ಐತಿ, ತೋಟದಿಂದ ಕೈತಲ್ರಿ, ಇದು ಹೊಲ ಐತಿ. ಈ ಹೊಲದೊಳಗೆ ಒಂದು ಧರ್ಮಛತ್ರ ಕಟ್ಟು, ಇದ್ರ ಒಂದು ದಾಸೋಹ ಭವನ ಕಟ್ಟು. ನೀನ ಸ್ವತಃ ನಿಂತು ಅದ್ರ ಕೆಲಸ ಮಾಡು, ಸೇವಾ ಮಾಡಿ, ಮನೆಯನ್ನ ಕರ್ಕೊಂಡು ಮುಂದೆ ಅದನ್ನ ಕಟ್ಟಿ, ಮುಂದೆ ಎಲ್ಲ ಇದೇ ಹುಬ್ಬಳ್ಳಿ ಬೇಡ್ಕೊಂಡು ಭಿಕ್ಷಾ ಬೇಡಿ, ಮನೆಗೆ ಅಡ್ಡಾಡಿ ಭಿಕ್ಷಾ ಬೇಡ್ಕೊಂಡು ಶಿವರಾತ್ರಿಗೆ ದಾಸೋಹ ಮಾಡಿಸು, ನಿನ್ನ ರೋಗ ಆಕತಿ ಅಂದ್ರೆ ಸಿದ್ಧಾರೂಢರು. ಆಯ್ತಪ್ಪ ಅಂತೇಳಿ ದೊಡ್ಡ ಶ್ರೀಮಂತಿದ್ದ.
ಮನೆಯವ್ರ ಹೆಣ್ಮಕ್ಳನ್ನ ಎಲ್ಲರನ್ನೂ ಕರ್ಕೊಂಡು ಬಂದು ಸ್ವತಃ ಮನೆಯವ್ರ ಕೂತು ಮಣ್ಣು ಹರಲೆಲ್ಲ ಕಲಿಸಿ ಇಟ್ಟಂಗಿ ಇಟ್ಟು ಇದು ಕಟ್ಟಿದ್ರು, ದಾಸೋಹ ಕಟ್ಟಿಸಿದ್ರು. ಸಿದ್ಧಾರೂಢಜ್ಜನ ಮಠದೊಳಗೆ 200ಕ್ಕೂ ಅಧಿಕ ದಾಸೋಹಗಳು ಇಟ್ಟಿದ್ವು ಅಂತ್ರಿ ಶಿವರಾತ್ರಿ ಜಾತ್ರೆಗೆ ಮಠದ ಬಿಟ್ಟು. ಇವೊಂದೊಂದು ಈಗ ನಮಗೆ ಸದ್ಯ ಇರೋದಂದ್ರೆ ಹತ್ತಿಮತ್ರ ದಾಸೋಹವನ್ನ 200 ಅವೆಲ್ಲ ಹೋಗ್ಯಾವ. ಈಗ ಇದೊಂದು ಉಳಿದೈತಿ, ಹುಲ್ಕೊಟ್ಟಿದೊಂದು ಬರ್ತೈತೆ ಅದೊಂದು. ಅಷ್ಟೆಲ್ಲ ಹೇಳಿದ್ರು, ಆಯ್ತು ಅಂತೇಳಿ ಸ್ವತಃ ನಿಂತು ಕಟ್ಟಾಕತ್ರಿ. ಸಿದ್ಧಾರೂಢಪ್ಪ ಕೈ ಮಾಡಿ ಹಿಂಗ ಕಟ್ಟ ಅಂತ ನಿಂತು ಹೇಳಿಸ್ತಿದ್ರು. ಮುಂದೊಂದು ದಿವಸ ಮನೆಗೆ ಅಡ್ಡಾಡಿ ಬಂದು ಶಿವರಾತ್ರಿಗೆ ಹಿಂಗ ದಾಸೋಹ ಮಾಡಿಸಿದ. ಎಲ್ಲರಿಗೂ ತೃಪ್ತಿ ಆತ್ರಿ. ಹಂಗೆ ದಾಸೋಹ ಮಾಡಿಸಿದ. ರಾತ್ರಿ ಮಲ್ಕೊಂಡಿದ್ದ. ಬೆಳಿಗ್ಗೆ 7 ಗಡ್ದನ್ ರೋಗನ ಹೋಗಿತ್ತು ಅವನು. ಬೆಳಗ್ಗೆ 7 ಗಡ್ದ ರೋಗನ ಹೋಗಿತ್ತು. ಒಳ್ಳೆ ಹೋಗಿ ಅಜ್ಜನ ಕೈಲಾಸ ಮಠದ ಮಹಾಪೂಜೆ ನಡೆದೈತಿ. ಅಲ್ಲಿ ಹೋಗಿ ನೋಡ್ತಾನ, ಸಾಕ್ಷಾತ್ ಸಿದ್ಧಾರೂಢಪ್ಪ ಕಾಣ್ಲಿಲ್ರಿ, ಮೊಹಮ್ಮದ್ ಪೈಗಂಬರ್ ಕಾಣ್ರಿ ಸಿದ್ಧಾರೂಢರು. ಅವನು ಬಾವುದೊಳಗೆ ಮೊಹಮ್ಮದ್ ಪೈಗಂಬರ್ ಅನ್ಕೊಂಡ ಮೊಹಮ್ಮದ್ ಪೈಗಂಬರ್ ಆಗಿ ಕಂಡ್ರು. ಅಕ್ಕಲಕೋಟೆ ಶರಣಪ್ಪಜ್ಜ ಬಸವಣ್ಣವ್ರನ್ನ ಭಾಳ ಇದು ಮಾಡ್ತಿದ್ದ. ಲಿಂಗದ ಬಗ್ಗೆ ಭಾಳ ಮಹತ್ವ ಇತ್ತು ಅವನ ಕಡೆ. ಅವ ಬಂದು ಸಿದ್ಧಾರೂಢಪ್ಪನ ನೋಡಿದ್ರ ಸಾಕ್ಷಾತ್ ಬಸವಣ್ಣ ಕಂಡ್ರಿ ಸಿದ್ಧಾರೂಢರು. ಬೆಂಗಳೂರಿನ ಹಳಿಯಾಳ್ಕರ್ ಗೋವಿಂದ ಸಂತ ಹಳಿಯಾಳ್ಕರ್ ಅವ್ರು ಹುಬ್ಬಳ್ಳಿ ಮಠದಾಗಿದ್ರಂತ. ಸಾಕಷ್ಟು ಅವ್ರ ಹಿಂದಿನ ಕತಿ ಭಾಳ ದೊಡ್ಡದೈತ್ರಿ, ಅದು ಬೇಡ. ಅವ್ರ ಅಜ್ಜನ ಮಠದಾಗ ಸೇವೆ ಮಾಡ್ಕೊಂಡಿದ್ರು. ಒಂದ್ ದಿವಸ ಏನಾಗಿತ್ತು, ಬೆಂಗಳೂರಾಗಿದ್ದ ಭಕ್ತರು ಬಂದ್ರಂತ. ಯಪ್ಪ, ನಿಮ್ಮ ಇಂತ್ಯಾಕ ನಮ್ದೊಂದು ಸಪ್ತಾಹ ಮಾಡ್ಬೇಕಾಗೈತಿ. ಇದ್ದಂಗೆ ನಾವು ಸಪ್ತಾಹ ಮಾಡ್ತೇವೆ, ಹಿಂಗೆ ಸಪ್ತಾಹ ಮಾಡ್ಬೇಕಾಗೈತಿಪ್ಪ. ನಿಮ್ಮ ಕಡೆದ ಒಬ್ಬರನ್ನ ಯಾರನ್ನ ಕಳಿಸು ನಮಗೆ ಪ್ರವಚನ ಮಾಡಾಕ. ಆಯ್ತಂತೇಳಿ ಗೋವಿಂದ ಸಂತ ಹಳಿಯಾಳ್ಕರ್ನ ಕರೆದ್ರಂತ ಸಿದ್ಧಾರೂಢರು. ಬರ್ರಿ ಸಂತರ, ನಾಳೆಗೆ ನೀವು ಬೆಂಗಳೂರಿಗೆ ಹೋಗ್ಬೇಕು. ಬೆಂಗಳೂರಿಗೆ ಹೋಗಿ ಅಲ್ಲಿ ಪ್ರವಚನ ಮಾಡ್ಬೇಕು, ಎಲ್ಲರಿಗೂ ಭಜನೆ ಕಲಿಸ್ಬೇಕು, ಎಲ್ಲರಿಗೂ ಸದ್ಗುರುನಾಥನ ಲೀಲಾ ಹೇಳ್ಬೇಕು, ಮಹಿಮಾ ಹೇಳ್ಬೇಕು ಅಂತ ಸಿದ್ಧಾರೂಢ್ರಂದ್ರೆ. ಅವ್ರಂದ್ರಂತ, ಯಪ್ಪ ನಾ ಭಾಳ ನಿಯಮ ಹಿಡಿದೇನಪ್ಪ, ಪಂಡ್ರಾಪುರಕ್ಕೆ ಹೋಗ್ಬೇಕು, ಪಾಂಡುರಂಗನ ದರ್ಶನ ಮಾಡ್ತೇನೆ, ಸಣ್ಣವಿದ್ದಾಗಿದ್ದನು ಹೊಂಟೇನಿ, ನೇಮ್ ತಪ್ಪಿಸಿಲ್ಲ, ಮತ್ತು ನಾ ಹೋಗ್ಬೇಕಪ್ಪ, ಮತ್ತು ಮುಂದೆ ಯಾವಾಗ ಹೋಗ್ತಾನೆ ಅಂದ್ರೆ ಸಿದ್ಧಾರೂಢಪ್ಪ ಅಂದಂತ, ಇಲ್ಲಪ್ಪ ಹೋಗ್ಬೇಕು ನೀನು, ಅವ್ರು ಬಂದಾರ, ಭಕ್ತರು ಬಂದಾರ, ನೀವು ಹೋಗ್ಬೇಕಪ್ಪ ಅಂತ ಬೆನ್ನು ಮಾಡಿ ನಿಂತಂತ್ರಿ ಸಿದ್ಧಾರೂಢಜ್ಜಂಗ. ಬೆನ್ನು ಮಾಡಿ ನಿಂತು ಮಾತಾಡಕತ್ತಾನ ಹಂಗ. ಮತ್ತೆ ಯಾವ್ದಕ್ಕೆ ಹೊಂಟಿಪ್ಪ ಅಲ್ಲಿ ಪಂಡ್ರಾಪುರಕ್ಕ? ಪಾಂಡುರಂಗನ ದರ್ಶನಕ್ಕೆ ಹೊಂಟೇನಿಪ್ಪ. ಪಾಂಡುರಂಗನ ದರ್ಶನ ಸಣ್ಣವಿದ್ದಾಗ ಮಾಡಕತ್ತೀನಪ್ಪ. ಹೌದಪ್ಪ, ನಾನು ಸಣ್ಣವಿದ್ದಾಗಿದ್ದು ಪಾಂಡುರಂಗನ ದರ್ಶನ ಮಾಡಕತ್ತೇನೆ, ಪಂಡ್ರಾಪುರಕ್ಕೆ ಹೋಗ್ಕನಿ ಅಂತ ಒಂದು ಕ್ಷಣ ತಳಗ ನೋಡಿ ಮ್ಯಾಗ ಒಳ್ಳೆ ನೋಡಿಕೊಡ್ದ. ಸಿದ್ಧಾರೂಢಪ್ಪ ಒಳ್ಳೆ ತಿರುಗಿ ನಡದ ಮೇಲೆ ಕೈ ಇಟ್ಕೊಂಡು ನಿಂತು ಸಾಕ್ಷಾತ್ ಪಾಂಡುರಂಗಾಗಿ ದರ್ಶನ ಕೊಟ್ಟ. ಸಾಕ್ಷಾತ್ ಪಾಂಡುರಂಗಾಗಿ ಅಂದ್ರೆ ಅವಾಗ ಅವ್ರು ಹೇಳಿದ್ರಂತ, ಯಪ್ಪ ಸುಮ್ಮನ ಕಲ್ಲಿನ ಪಾಂಡುರಂಗ ನಿಂತಕ್ಕೆ ಹೊಂಟಿದ್ಯಾ, ಜೀವಂತ ಪಾಂಡುರಂಗ ನೀ ಇರ್ಬೇಕಾದ್ರೆ ನೀನು ಬಿಟ್ಟು ಹೊಂಟಿದ್ಯ ನಾ ಅಂತ ಮೂರ್ಖ ಅಂತ ಸಿದ್ಧಾರೂಢರಿಗೆ ಅನ್ನಂತವ ಗೋವಿಂದ ಸಂತ ಹಳಿಯಾಳ್ಕರ್. ಅಂದ್ರೆ ಯಾರು ಯಾವ ಭಾವ ಧರಿಸ್ತಿದ್ರು ಅವ್ರಂಗ ಇದು ಮಾಡ್ತಿದ್ರು. ಪಾರ್ಸಿ ಜನರಿಗೆ ಅಗ್ನಿ ದೇವ್ರಂಗ ಇದು ಮಾಡ್ತಿದ್ರಂತ್ರಿ. ಪಾರ್ಸಿ ಜನ ಹಿಂಗ ಕಲ್ಲು ಕಟ್ಟಿಗೆ ನಮ್ಮಂಗಲ್ಲವ್ರು ಕಣ್ಣೆತ್ತಿ ನೋಡಂಗಿಲ್ಲ. ಅಂಥವ್ರಿಗೆ ಸಿದ್ಧಾರೂಢಪ್ಪ ಹೆಂಗೆ ಕಾಣ್ತಿದ್ದ ಅಂತಂದ್ರ ಸಾಕ್ಷಾತ್ ಅಗ್ನಿ ಕಣ್ಣ ಕಾಣ್ತಿದ್ದ ಸಿದ್ಧಾರೂಢಪ್ಪ. ಅಂದ್ರೆ ಎಲ್ಲ ರೂಪಗಳಿಂದೂ ಸಿದ್ಧಾರೂಢಪ್ಪ ದರ್ಶನ ಕೊಡ್ತಿದ್ದ. ಸಿದ್ಧಾರೂಢಪ್ಪನ ಶಾಸ್ತ್ರ ನಿನ್ನೆ ನಾವೆಲ್ಲ ಕೇಳಿದ್ವಿ. ಪ್ರಾಣಿ ಪಶು ಪಕ್ಷಿಗಳ ಸಹಿತ ಸಿದ್ಧಾರೂಢಪ್ಪನ ಶಾಸ್ತ್ರ ಕೇಳಾಕ್ ಬರ್ತಿದ್ವು. ಸಿದ್ಧಾರೂಢಪ್ಪ ಒಮ್ಮೆ ಭಗವದ್ಗೀತೆ ಹೇಳಾಕತ್ತಿದ್ದಂತ್ರಿ ಪಾಠಶಾಲೆ ಒಳಗೆ ಕುಂತು. ಭಗವದ್ಗೀತೆ ಒಳಗ ವಿಶ್ವರೂಪ ದರ್ಶನ ಹೇಳಾಕತ್ತಾರ. ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ತೋರಿಸಿದ್ದ ಏನ್ರಿ ವಿಶ್ವರೂಪ ದರ್ಶನ. ಅಲ್ಲಿ ಸಾಕಷ್ಟು ಜನ ಹೆಣ್ಮಕ್ಳು ಕುಂದಿರ್ತಿದ್ರು. ಅದ್ರಾಗ ಲಕ್ಷ್ಮಣವನ್ನ ಹಾಕಿ, ಯಪ್ಪ ನಮ್ಮ ಪಾಲಿಗೆ ಶ್ರೀಕೃಷ್ಣ ಅಂದ್ರೆ ನೀನ. ಅವ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ತೋರ್ಸ್ಯಾನ, ನೀನು ನನಗೇನು ತೋರಿಸು, ವಿಶ್ವರೂಪ ದರ್ಶನ ತೋರಿಸು. ಕರೆವೈತೆ ನೀವು ತೋರಿಸಿದ್ದು, ಕರೆವಾಗಿತ್ತ ನೀನು ನನಗೆ ತೋರಿಸು ಅಂತಂದ್ಲು. ಸಿದ್ಧಾರೂಢಪ್ಪಗ ಯಾರಿಗೇನು ಕೊಡ್ಬೇಕು, ಎಷ್ಟು ಕೊಡ್ಬೇಕು, ಯಾವಾಗ ಕೊಡ್ಬೇಕು, ಹೆಂಗೆ ಕೊಡ್ಬೇಕು ಎಲ್ಲ ಗೊತ್ತಿತ್ತು. ಹೆಚ್ಚಿಂದೇನು ಕೊಡ್ತಿದ್ದಿಲ್ಲ. ಎಷ್ಟು ಕೊಡ್ಬೇಕು ಅಷ್ಟ ಕೊಡ್ತಿದ್ದ ಅಜ್ಜ. ಯಾವಾಗ ಕೊಡ್ಬೇಕು ಅವಾಗ ಕೊಡ್ತಿದ್ದ, ಹೆಂಗೆ ಕೊಡ್ಬೇಕು ಹಂಗೆ ಕೊಡ್ತಿದ್ದ. ಆಕಿಗೆ ಅಂದ ಸಿದ್ಧಾರೂಢಜ್ಜ, ಬ್ಯಾಡ ಹೋಗುವ ಲಕ್ಷ್ಮವ, ಮನ್ಯಾಗ ಏನಾರ ಕೆಲಸ ಇರ್ತಾವ ಮಾಡಿ ಹೋಗಿ ಕಳ್ಸಿದ್ರು. ಆಕಿ ದಿನ ಬರೋಕಿ, ಯಪ್ಪ ನನಗೆ ವಿಶ್ವರೂಪ ದರ್ಶನ ತೋರಿಸು, ನಂಗೆ ದಿನ ತೋರಿಸು ಅಂತ ದಿನಾನು ಬರಾಕಿ. ಅಡಿಗೆ ಮನೆಯೊಳಗೆ ಸಿದ್ಧಾರೂಢಪ್ಪ ಹೋಗಿದ್ದ, ಹಿಂದ ಹೋಗಿದ್ಲ ರೀಕಿ, ಯಪ್ಪ ನನಗೂ ಆ ದರ್ಶನ ತೋರಿಸು. ಒಂದು ದಿವಸ ಸಿದ್ಧಾರೂಢಪ್ಪ ದಿನ ಕಳಿಸಿ 15-20 ದಿವಸ ಹೋತು, ಬಿಡಾಕತ್ತೆ ಇರಲಿಲ್ಲ ಹೆಣ್ಮಗಳು. ಒಂದು ದಿವಸ ಈಗೇನು ಅಡಿಗೆ ಮನೆ ಐತಲ್ರಿ, ಅವಾಗ ಇನ್ನೂ ತೆಗ್ಗಿತ್ತಂತ್ರಿ. ಅದು ಅವಾಗ ಇನ್ನೂ ತೆಗ್ಗಿತ್ತು. ಅವಾಗ ಸಿದ್ಧಾರೂಢಪ್ಪ ಒಬ್ಬ ಕುಂತಾನ. ಈಕಿ ಈಕಿ ಬಿಡ್ಲಿಲ್ರಿ. ಈಕಿ ಹೆಣ್ಮಕ್ಳು ಭಾಳ
ಬೆರಕಿರ್ತಾರ, ಬಿಡಂಗಿಲ್ಲ, ಭಾಳ ಹಟ್ಬೋಗಿ. ಗಂಡ್ಮಕ್ಳಿಗೆ ಚಟ ಇರಬಾರ್ದಂತ, ಹೆಣ್ಮಕ್ಳಿಗೆ ಹಠ ಇರಬಾರ್ದಂತ. ಆ ಹೆಣ್ಮಗಳಿಗೆ ಹಂಗಿತ್ತು, ಬಿಡಾಕ ತಯಾರಿಲ್ಲ. ಅಜ್ಜನಿಂದ ಕುಂಟಾಳ, ಅವತ್ತು ಅಜ್ಜ ಒಬ್ಬ ಕುಂತಾನ ಅಲ್ಲೇ, 30-40 ಫೂಟ್ ಮ್ಯಾಗ ಐತಿ. ಈಕೆ ಹೋಗು ಕೊಡ್ದ ಅಜ್ಜ ಆಗ ಎದ್ದಾಗತ್ತೆ, ಕೈ ಮುರಿದು ಮ್ಯಾಗ ಕೈ ಮಾಡಿದ್ರ ಹಂಚಿಗೆ ಬಡೋದಂತ್ರಿ. ಕೈ ಹಂಚಿಗೆ ಬಡೋದು, ಈಕೆ ನೋಡಿದ್ಲಲ್ಲ, ಲಬ ಹೋಗೋತ ಹೊರಗೆ ಬಂದಂತ. ಲಬ ಹೋಗೋತ ಹೊರಗೆ ಬಂದು ಅಜ್ಜ ಸಿದ್ಧಾರೂಢ ಅನ್ಕೋತ ಬಿದ್ದು ಬಿಟ್ಲು. ಎಲ್ಲ ಭಕ್ತರು ಬಂದು ನೋಡ್ತಾರ, ಮುದುಕಿ ಗಡ್ಬಡ್ ಮಾಡಕತ್ತಾಳ. ಏನಾಗೈತಿದ ಅಂತ ಎಲ್ಲ ಏನ್ ಮಾಡ್ತಾರ, ಅಜ್ಜ ಬಂದ್ರಿ ಏನು ಗೊತ್ತಿಲ್ಲ ನೋಡ್ಗತ್ತೆ ಬಂದ್ಬಿಟ್ಟ ಅಜ್ಜ, ಏನೂ ಗೊತ್ತಿಲ್ಲ ನೋಡ್ರಿ. ಅವಾಗ ಅವ್ರಿಗೆ ಅಜ್ಜ ಹೇಳಿದಂತ, ಆಕಿಗೆ ಏನಾಗಿಲ್ಲ ನಡ್ರಿ ನೀವು, ನಾ ಸಮಾಧಾನ ಮಾಡ್ತೇನೆ. ಅವಾಗ ಆಕಿಗೆ ಹೇಳಿದ್ರಂತ, ನೋಡುವ ಶ್ರೀಕೃಷ್ಣ ಅರ್ಜುನಿಗೆ ತೋರಿಸಿದ್ನಲ್ಲ, ಅರ್ಜುನಿಗೆ ಶ್ರೀಕೃಷ್ಣ ತೋರಿಸಿದ್ದ, ಅದರೊಳಗೆ ಕೋಟಿ ಭಾಗ ಮಾಡಿ, ಅದರೊಳಗೆ ಕೋಟಿ ಭಾಗ ಮಾಡಿದ್ರೆ ಅದರಾಗ ಅರ್ಧ ಭಾಗ ನಿನಗೆ ತೋರಿಸಿ, ನಾನು ಅಷ್ಟು ತೋರಿಸಿದ್ದೇನೆ, ಸತ್ತ ಹೋಗಿದ್ದೆ ಅಂದ್ರಂತವ್ರು. ಅಂದ್ರೆ ಸಿದ್ಧಾರೂಢಜ್ಜ ಎಷ್ಟು ತೋರಿಸ್ಬೇಕು ಅಷ್ಟ ತೋರಿಸ್ತಿದ್ದ ಅಜ್ಜ. ಸಿದ್ಧಾರೂಢಜ್ಜ ಅಷ್ಟು ಇದು ಮಾಡ್ತಿದ್ರಿ. ಗರಗದ ಮಡಿವಾಳಪ್ಪಜ್ಜ ಬೈದು ಉದ್ಧಾರ ಮಾಡಿದಂತ, ಶಿಶುನಾಳ ಶರೀಫಜ್ಜ ಹಾಡಿ ಉದ್ಧಾರ ಮಾಡಿದಂತ, ನವಲಗುಂದ ನಾಗಲಿಂಗಪ್ಪಜ್ಜ ಕಾಡಿ ಉದ್ಧಾರ ಮಾಡಿದಂತ, ಸಿದ್ಧಾರೂಢಪ್ಪಜ್ಜ ಉಣಿಸಿ ಉದ್ಧಾರ ಮಾಡಿದಂತ್ರಿ ಸಿದ್ಧಾರೂಢಪ್ಪಜ್ಜ. ಹಿಂಗ ಇಲ್ಲಿ ಶಾಸ್ತ್ರ ಹೇಳ್ತಿದ್ರಲ್ಲ ಸಿದ್ಧಾರೂಢರು, ನವಲಗುಂದನ ಭಕ್ತರು ಬಂದು ಕೇಳಿದ್ರಂತ, ಸಿದ್ಧಾರೂಢಪ್ಪ ಶಾಸ್ತ್ರ ಹೇಳ್ತಾನಂತ ಬರ್ತಿತ್ತು. ಅವ್ರು ಹೋಗಿ ಏನು ಮಾಡಿದ್ರು, ಯಪ್ಪ ನಾಗಲಿಂಗಜ್ಜಿ ಕೇಳಕತ್ತಾರ ಇವ್ರು, ಎಷ್ಟೋ 100 ಮಂದಿ ಹೆಣ್ಮಕ್ಳು ಗಂಡ್ಮಕ್ಳು ಹೋಗಿ ನಾಗಲಿಂಗಜ್ಜಿ ಕೇಳಿದ್ರಂತ. ಯಪ್ಪ ಸಿದ್ಧಾರೂಢಪ್ಪ ಅಷ್ಟೆಲ್ಲ ಶಾಸ್ತ್ರ ಎಲ್ಲ ಹೇಳಿ ಭಕ್ತರು ಉದ್ಧಾರ ಮಾಡಕತ್ತಾನ, ಮತ್ತು ನವಲಗುಂದೊಳಗೆ ನೀನೋ ಒಬ್ಬ ಜ್ಞಾನಿ ನಮಗೆ, ಮತ್ತು ನೀನು ನಮ್ಗೆ ಶಾಸ್ತ್ರ ಹೇಳು ಅಂತ ಕೇಳಿದ್ರಂತವ್ರು. ನಾಗಲಿಂಗಪ್ಪ ಗೊತ್ತೈತಿಲ್ರಿ ನಿಮಗೆ? ನಾಗಲಿಂಗ ಹೇಳಿದಂತ, ಆಯ್ತು ಹಂಗಂದ್ರ ನೀವೊಂದು ಕೆಲಸ ಮಾಡ್ರಿ, ಸಿದ್ಧಾರೂಢರು ಹಗಲಿಗೆ ಹೇಳ್ತಾರೆ ಶಾಸ್ತ್ರ, ನಾ ರಾತ್ರಿ 12ಕ್ಕೆ ಹೇಳ್ತೇನೆ, 12ರಿಂದ 3 ಗಂಟೆ ಮಟ್ಟ ಶಾಸ್ತ್ರ, ಅಂದ್ 3 ತಾಸು ಹೇಳ್ತೇನೆ ಶಾಸ್ತ್ರ, ಬರ್ರಿ ಅಂದ್ರಂತ. ಬಂದಾರ, 100 ಮಂದಿ ಬಂದಾರ. ಅಜ್ಜ ಕುಂತಿದ್ರಿ, ತ್ರಿಕಾಲಜ್ಞಾನಿ ಮುಂದಾಗೋದು ಗೊತ್ತಿತ್ತು. 4 ಹಗ್ಗ ತಯಾರು ಮಾಡಿ ಇಟ್ಕೊಂಡಿದ್ನಂತ್ರಿ. 4 ಮಂದಿ ಬಂದ್ರಂತ್ರಿ, ಅವರು ಮನ್ಯಾಗ ಮುಕ್ಕೊಳಕ್ ನಿದ್ದೆ ಹತ್ತಲಿಲ್ಲದಕ್ಕೆ ಬಂದಿದ್ರಂತ. ಅವ್ರು 4 ಮಂದಿ ಬಂದ್ರು ಹೆಣ್ಮಕ್ಳು. ಅಜ್ಜ ಅನ್ನಂತ ಗೊತ್ತಿತ್ತು ನಂಗೆ, ನೀವು 4 ಮಂದಿ ಬರ್ತೀರಿ ಅಂತೇಳಿ 4 ರೆಡಿ ಮಾಡಿ ಇಟ್ಟೇನಂತ 4 ಹಗ್ಗ ರೆಡಿ ಮಾಡಿ ಇಟ್ಟಿದ್ರಿ ಅಜ್ಜ. 4 ಕಂಬಕ್ಕೂ ಒಬ್ಬೊಬ್ಬರು ಕಟ್ಟಿದ. 4 ಕಂಬಕ್ಕೂ ಕಟ್ಟಿ ಚಬಕ ತಗೊಂಡು ಬಡಿಯಾಕೋತ್ರ ಆಗಿತ್ತು ಅಂತಂದ್ರೆ, ಒಂದಕ್ಕೆ ಹೇಳಿದ್ದಂತವ, ಯಾರ ಮಕ ಕಿವುಚಿಡಿದ್ರೆ ಬೇಕಾಗಿ ಬಿಡ್ತೀರಿ ನೀವು, ಕರಾಗ್ರಿ ಇವರು ಅಜ್ಜನು, ಯಾರು ಮಕ ಕಿವುಚಿಡಂಗಿಲ್ಲ, ಯಪ್ಪ ಯವ್ವ ಅನ್ನಂಗಿಲ್ಲ, ಸುಮ್ಮನೆ ನಿಂದಿರ್ಬೇಕು. 3 ತಾಸು ಶಾಸ್ತ್ರಕ್ಕೆ ಬಂದಿರಿ, ಸುಮ್ಮನೆ ಕುಂದಿರ್ಬೇಕು. ಶಾಸ್ತ್ರ ಹೇಳೋ ಮುಂದೆ ಡಿಸ್ಟರ್ಬ್ ಮಾಡಬಾರ್ದು. ಅಜ್ಜ ಚಬಕ ತಗೊಂಡು ಹೊಡ್ಯಾಕತ್ರ ಕೇಟಿಗೊಮ್ಮೆ ಅರಿಬಿ ಹರಿತಿದ್ವು ಅಂತವ್ರು. ಹಂಗೆ ಹೊಡಿತಿದ್ದ, ಯಾವಾಗ ಬಿಟ್ಟಾನು ಸ್ವಾಮಿ ಅಂತಿದ್ದರಂತವ್ರು. ಯಾವಾಗ 3 ಗಂಟೆ ಆಗಿತ್ತು, ಯಾವಾಗ ಬಿಟ್ಟಿರೋ ಅಂತ ಸುಮ್ಮನೆ ನಿಂತರು. 3 ಗಂಟೆ ಆತ್ರಿ, ಯಪ್ಪ ಸತ್ನೋ ಬಿದ್ನೋ ಅನ್ನೋಂಗೆ, ಯಾವಾಗ ಬಿಚ್ಚನೋ ಯಾವಾಗಿಲ್ಲೋ ಅಂತ ಓಡಾಡ್ಕೋತ ಹೋಗ್ಬಿಟ್ರಂತ್ರಿ. ಒಳ್ಳೆ ನಾ ಹೇಳಿದಂತ, ನಾಳೆಗೆ ಇಷ್ಟೊತ್ತಿಗೆ ಬರ್ರಿ ಮತ್ತೆ ಶಾಸ್ತ್ರ ಹೇಳ್ತೇನೆ. ಬಂದಾರನ್ರಿ ಅವ್ರು. ಮರನೇ ದಿವಸ ಕಾಯ್ಕೊಂಡು ಕುಂತಿದ್ದ ಅಜ್ಜ, ಬರ್ತಾರ ಅಂತೇಳಿ 4 ಮಂದಿ ಬರ್ಲಿಲ್ರಿ, ಒಬ್ಬಕ್ಕೆ ಬಂದ್ಲಕ್ಕಿ ಅಮ್ಮ. ಆ ಅಮ್ಮ ಬರೋ ಮುಂದೆ ಹಂಗ ಬಂದಿದ್ದಿಲ್ಲ, ಬಾವಿ ಹಗ್ಗಕ್ಕೆ ಹೆಗಲಿ ಹಾಕೊಂಬಂದಿದ್ಲಂತಕ್ಕಿ. ಬಾವಿ ಹಗ್ಗ ಹಾಕೊಂಬಂದಳ. ಯಾಕೆ ಬೇ ಅಮ್ಮ, ಅವ್ರೆಲ್ಲಿ ಹೋದ್ರ? ಇಲ್ಲಪ್ಪ ಬರ್ಲಿಲ್ಲ ಅವ್ರು. ಮತ್ ನೀ ಯಾಕೆ ಬಂದಿ? ನಾ ಶಾಸ್ತ್ರ ಕೇಳಕ ಬಂದೇನೆ ಅಂದಂತಕ್ಕಿ. ಮತ್ತೆ ಈ ಹಗ್ಗ ಯಾಕೆ ತಂದಿದೆ? ಯಪ್ಪ ನಿನ್ನೆ ನೀ ಕಟ್ಟಿ ಬಡಿ ಮುಂದೆ ಅದು ಹಗ್ಗ ಹುಚ್ಚಿತ್ತು, ನಿನಗೆ ಅಪಮಾನ ಆದಿತ್ತು ಅಂತೇಳಿ ಸುಮ್ಮನೆ ಹಿಡ್ಕೊಂಡು ಕೂತಿದ್ನಿಪ್ಪ. ಇವತ್ತು ಹಿಂಗೆ ಕಟ್ಟ ನನಗ ಈ ಬಾವಿ ಹಗ್ಗ ಕಟ್ಟಿ ಬಡದೆ ಅಂತಂದ್ರೆ ಎಟ್ಟ ಹುಚ್ಚಿರಬಾರ್ದು, ಹಂಗೆ ಕಟ್ಟಿ ಬಡಿ ನನ್ನ ಮೋಹ ಮಮತೆಗಳು ಸಹಿತ ಹರಿದು ಹೋಗಿರ್ಬೇಕು, ಹಂಗೆ ಬಡಿ ಅಂತ ಹೇಳಿದ್ವು. ಆಕೆ ಯಾರು? ಸಮಗಾರ ಭೀಮವ್ವ. ಅವಾಗ ನಾಗಲಿಂಗಜ್ಜನಂತ ಶಾಸ್ತ್ರ ಹೇಳಂತ ಕೇಳಾಕ ಬಂದಾರ 100 ಮಂದಿವ. ಶಾಸ್ತ್ರಕ್ಕೆ ಬಂದಾರ 4 ಮಂದಿ. ಮುಕ್ತಾಯಕ್ಕೆ ಬಂದಾಕಿ ನೀನು ಒಬ್ಬಕ್ಕೆ ವಾ ಅಂತ ಸ್ವತಃ ನಾಗಲಿಂಗಪ್ಪಜ್ಜ ಅನ್ನಂತ್ರಿ. ಅಂದ್ರೆ ನಾಗಲಿಂಗಪ್ಪಜ್ಜನ ಶಾಸ್ತ್ರ ಹೆಂಗಿರ್ಬೇಕಂತ ಹಂಗಿದ್ರು. ಒಮ್ಮೆ ಸಿದ್ಧಾರೂಢಪ್ಪ ಸುಮ್ಮನೆ ಎಷ್ಟು ಶಾಸ್ತ್ರ ಹೇಳಿದ್ರು ಇವ್ರು ಹಂಗ ಮತ್ತೆ ತಮ್ಮ ಬುದ್ಧಿ ಬಿಡಾಕತ್ತೇ ಇರಲಿಲ್ಲ. ಒಮ್ಮೆ ಸಿದ್ಧಾರೂಢ ಸುಮ್ಮನೆ ಜ್ವರ ಬಂದಾರಂಗೆ ನಾಟಕ ಮಾಡಿ ಏನು ಮಾಡಿದ್ರು, ಯಪ್ಪ ಇವತ್ತು ಶಾಸ್ತ್ರ ಹೇಳ್ಬೇಕಲ್ರಿ ಅಂತಂದ್ರೆ ಸಿದ್ಧಾರೂಢ ಅಜ್ಜನಂತ
ಇಲ್ಲಿ ಇವತ್ತು ನಾ ಶಾಸ್ತ್ರ ಹೇಳಂಗಿಲ್ಲ, ಜಡ್ಯಾಪಜ್ಜನ ಕರ್ಕೊಂಬಂದು ಅವನ ಕಡೆ ಶಾಸ್ತ್ರ ಹೇಳಿಸ್ರಿ. ಜಡ್ಯಾಪಜ್ಜ ಹೇಳ್ತಾನೆ ನಿಮ್ಗೆ ಶಾಸ್ತ್ರ ಅಂತೇಳಿ ಜಡ್ಯಾಪಜ್ಜನ ಕರ್ಕೊಂಬಂದ್ರ ಅಂತ್ರಿ. ಜಡ್ಯಾಪಜ್ಜ ಅವನು ನಾಗಲಿಂಗಪ್ಪಜ್ಜನ ಸ್ವಭಾವದವ್ರವರು. ಅಲ್ಲಂ ಪ್ರಭುಗಳು ಅಪರಾವತಾರ ಇದ್ದಂಗ ಅವರು, ಸೇಮ್ ಅಲ್ಲಂ ಪ್ರಭುದೇವ್ರು ಇದ್ದಂಗ. ಅವ್ರು ಬಂದ್ರಂತ. ಅವ್ರು ಬಂದು ಅವರು ಹಿಂಗ ಕುಂತ್ರಿ. ಅವ್ರು ಕುರ್ಚ ಇದ್ರ ಮಾಡಿ ಹಚ್ಚಿಕೊಂಡ್ ಕಾಲು ಹಾಕೊಂಡು ಅವ್ರು ಕುಂತ್ರಂತ್ರಿ. ಅವ್ರಿಗೂ ಹೇಳಿದ್ರಂತ, ಯಾರು ಎದ್ದು ಹೋಗಂಗಿಲ್ಲ, ಶಾಸ್ತ್ರ ಮುಗಿ ಮಠ ಯಾರು ಎದ್ದು ಹೋಗಂಗಿಲ್ಲ, ಸುಮ್ಮನೆ ಇಲ್ಲೇ ಕುಂದಿರ್ಬೇಕು, 1 ತಾಸು ಮಠ ಯಾರು ಮಿಸ್ಗಂಗಿಲ್ಲ ಅಂತ ಒಣ್ಣ ಕರಾರು ಮಾಡಿ ಶಾಸ್ತ್ರ ಚಲೋ ಮಾಡಿದ್ರು. ಅವ್ರ ಶಾಸ್ತ್ರ ಹೆಂಗಿತ್ತಂದ್ರ, ನೀ ಅಲ್ಲಿ ನೀ ಇಲ್ಲಿ ಹಾಕಿ, ಅಲ್ಲಿ ಬಂದಿದ್ದಿ ಇಲ್ಲಿ ಬಂದಿದ್ದಿ, ಏನ್ ಜಗತ್ನ್ಯಾಗ ಇಲ್ಲದು ಎಲ್ಲ ಬೇಲನು ಬೈದ್ರಂತ್ರಿ ಅವ್ರಿಗೆ. ಎಲ್ಲಾರು ಮಾರಿ ಕ್ಯೂಚ್ ಹಿಡ್ದಾರಂತ. ಯಪ್ಪ ಏನು ಕೇಳಾಕತ್ತೇವ್ ನಾವು, ಶಾಸ್ತ್ರನು ಏನಿದೆ ಏನೈತಿ ಎಲ್ಲ ಬೇಯಾಕತ್ತ ಬಿಟ್ಟ. ಅವ್ರಿಗೆ ಹಿಂಗ ಅನಿಸ್ತು, ಭಾಳ ಕೆಟ್ಟ ಅನ್ಸಾಕತ್ತು. 1 ತಾಸು ಆತ್ರಿ, 1 ತಾಸು ಆತು. ಇಕ್ಕಟ್ಟಾಗಿ ಎಲ್ಲ ಮುಗಿಸಿದ ಬಳಿಕ ಅಜ್ಜನ ಅಂತ, ಇವತ್ತು ಶಾಸ್ತ್ರ ಹೆಂಗಾಗ್ತದ ಅಂತ. ಯಪ್ಪ ನೀ ಅಂತ ಸುಮ್ಮನೆ ಅದೇವಿ, ಬ್ಯಾರೆ ಯಾರ ಅಂದಿದ್ರ ಅವ್ರು ಬ್ಯಾರೆನ ಮಾಡ್ತಿದ್ವಿ ಅಂದ್ರಂತ. ಅವ್ರು ಬ್ಯಾರೆ ಯಾರ ಆಗಿದ್ರು ಬ್ಯಾರೆನ ಹಾಕಿರ್ತದ, ನೀ ಅಂತ ಸುಮ್ಮನೆ ಅದೇವಿ ಅಂದ್ರಂತ. ನೋಡ್ಪ ಇದೇನ್ರ ಮನುಷ್ಯಗೆ ನಾಟ್ಯತೀನೋ ಅಂತ ಕೇಳಿದ್ರಂತವ್ರು. ಯಪ್ಪ ಮನುಷ್ಯಗೆ ನಾಟುದಲ್ಲ, ಎದ್ಯಾಗಾದ ಬೆನ್ನಾಗ ಹೋಗ್ಯಾವು, ಅಷ್ಟು ಪರಿಣಾಮ ಆಗ್ಯಾವು ಅಂದ್ರು ಜಡ್ಯಾಪಜ್ಜನ್ ಅಂತ. ನೋಡ್ರಿ ಬರೀ 1 ತಾಸು ಹೇಳಿದ್ದು ಇಷ್ಟು ನಿಮಗೆ ಪರಿಣಾಮ ಆಗೈತಿ, ಎದ್ಯಾಗ ನಾಟಿಸ್ಕೊಂಡಿರಿ. ಸಿದ್ಧಾರೂಢಪ್ಪ ಎಷ್ಟೋ ವರ್ಷ ಆತ್ ಹೇಳಾಕತ್ತು, ಅವನ ಕೈವಲ್ಯ ಒಂದು ಪದ ನಿಮ್ಮ ಮನುಷ್ಯನೊಳಗೆ ನಾಟಿತರ ಮುಕ್ತರಾಗಿ ಹೋಗಿದ್ರು ಹುಚ್ಚುಗಳ ಅಂತ ಬೈದ್ರಂತ್ರಿ ಅವರು. ಅಂದ್ರೆ ಸಿದ್ಧಾರೂಢಪ್ಪನ ಲೀಲಾ ತೋರ್ಸಾಕ್ ಬಂದಿದ್ರು ಅವರು. ಸಿದ್ಧಾರೂಢಪ್ಪನ ಲೀಲಾ ತೋರ್ಸಾಕ್ ಬಂದಿದ್ರು. ಸಿದ್ಧಾರೂಢಪ್ಪ ಅಂತ ಒಂದು ಮಹಿಮಾವಂತ್ರಿ ಸಿದ್ಧಾರೂಢಜ್ಜ ಮುಂದಾಗೋದು ಸಹಿತ ಈಗ ತಪ್ಪಿಸ್ತಿದ್ದ. ಭಕ್ತರಿಗೆ ಮುಂದೆ ಏನ್ರ ಸಂಕಷ್ಟ ಇದ್ವು ಅಂದ್ರೆ ಇವತ್ತ ತಪ್ಪಿಸ್ತಿದ್ದ. ಪಾರ್ಸಿ ಹೆಣ್ಮಗಳು, ಬಹಳ ಸುಂದರ ಹೆಣ್ಮಗಳು, ದೊಡ್ಡ ಶ್ರೀಮಂತ ಹೆಣ್ಮಗಳು ಮುಂಬೈದಾಗಿದ್ದ ಸಿದ್ಧಾರೂಢ ಮಠಕ್ಕೆ ಬರ್ತಿದ್ಲಂತ್ರಿ. ಪ್ರತಿ ಶ್ರಾವಣ ಶಿವರಾತ್ರಿಗೆ 20 ವರ್ಷ ಬಂದ್ಲಂತ್ರಿ ಆ ಹೆಣ್ಮಗಳು. ಬಹಳ ಸುಂದರ ಹೆಣ್ಮಗಳು. ಆಕೆ ಏನ್ ಮಾಡ್ತಿದ್ಲು ಸೇವಾ ಅಂತ ಸಿದ್ಧಾರೂಢಪ್ಪ ಹೇಳಿದ್ನಂತ, ನೋಡ್ವಾ ನೀ ಅಂತಿಂತ ಸೇವಾ ಮಾಡಬಾರ್ದು. ಯಾರು ಉಂತಾರಲ್ಲ ಉಂಡಾರ ಎಲ್ಲಿ ಉಷ್ಟು ಬಳಿಬೇಕು, ನೀವು ಉಷ್ಟು ತೆಗೆದಿಡಬೇಕು. ದೊಡ್ಡ ಶ್ರೀಮಂತರಿ ಏನೋ ಕಷ್ಟ ಇದ್ದಾಗ ಹೋಗಿ ಅಜ್ಜನ ಸೇವಾ ಮಾಡೋದು ದೊಡ್ಡ ಮಾತಲ್ಲ. ಎಲ್ಲಾ ಸುಖ ಇದ್ದಾಗೂ ಅಜ್ಜನ ಸೇವಾ ಮಾಡೋದು ಭಾಳ ದೊಡ್ಡ ಮಾತ್ರಿ ಅದು. ಆಕೆ ಎಲ್ಲಾ ಸುಖ ಇತ್ತು, ಅಜ್ಜನ ಮಠಕ್ಕೆ ಒಂದು ಮಾಡ್ತಿದ್ಲು ಆಕೆ. ಎಲ್ಲ ಒಂದು ದಿವಸ ಏನ್ ಮಾಡಿದ್ರು ಸಿದ್ಧಾರೂಢರು, ಆಕಿಗೆ ಏನ್ ಮಾಡಿದ್ರು, ಇವತ್ತು ನಂದೊಂದು ಸೇವಾ ಮಾಡ್ತೀನವ ಅಂತಂದ್ರು. ಯಪ್ಪ ನೀ ಏನು ಹೇಳ್ತಿ ಮಾಡ್ತೀನಿ, ನೀ ಏನು ಉಗುಳು ಹಾಕಿದ್ದು ದಾಟಂಗಿಲ್ಲ, ಏನು ಬೇಕಾದ್ ಹೇಳಿ ಮಾಡ್ತೀನಿ ಅಂತಂದ್ರೆ ಸಿದ್ಧಾರೂಢರು ಅಂದ್ರಂತ, ನೋಡುವ ಯಾವ್ದೋ ಕೈ ಹಿಂದೆ ಕಟ್ಟು ಮಡ್ಡಿಗಾಲು ಊರಿ ಅವ್ರು ಏನು ತಿಂದು ಬಿಟ್ಟಾರಲ್ಲ ಆ ಎಂಜಲ ತಿನ್ಬೇಕು ನೀನು. ಸಿದ್ಧಾರೂಢರು ಅಂದ್ರಂತ. ಆಯ್ತಪ್ಪ ಇದೆ ಅಂತ ದೊಡ್ಡ ಮಾತು ಆಯ್ತಂತೇಳಿ ಹಿಂದೆ ಕೈ ಕಟ್ಟಿ ದೊಡ್ಡ ಶ್ರೀಮಂತ ಅನ್ನೋದು ಮರೆತು, ದೊಡ್ಡ ಸುಂದರ ಅಂತ ಅನ್ನೋದು ಮರೆತು, ಎರಡೂ ಮಡ್ಡಿಗಾಲ ಹಚ್ಚಿ ಎರಡೂ ಹಿಂದೆ ಕೈ ಕಟ್ಕೊಂಡು ಆ ಎಲ್ಲಿ ಬಿಟ್ಟಿದ್ದು ಯಾರೋ ತಿಂದು ಎಂಜಲ ಅದನ್ನ ನಾಯಿ ಹಂಗ ನೆಕ್ಕಿದ್ಲಂತ್ರಿ. ನಾಯಿ ಹಂಗ ನೆಕ್ಕಿ ತಿಂದ್ಲು. ಮತ್ತು ಎಲ್ಲ ತಿಂದು ಮುಗಿಸಿ ಕೇಳಿದಂತ, ಯಪ್ಪ ಇದ ಒಂದ ಸಾಕು ಏನು ಮುಂದಿನ ಎಲ್ಲಿ ತಿಂದ್ವಿ ಅಂದಂತ. ಆವಾಗ ಸಿದ್ಧಾರೂಢರು ಸಾಕು ಹೋಗೇನ ಅಂತ ಕಳಿಸಿದ್ರು. ಆ ಬಳಿಕ ಹೆಂಗಾತಪ್ಪ ಎಲ್ಲ ಸುಸುಸ್ತಾಪನ ಜಾತ್ರೆ ಅಂತ ಸಿದ್ಧಾರೂಢರು ಕೇಳೋ ಮುಂದೆ ಭಕ್ತರಂದ್ರಂತ, ಯಪ್ಪ ನೀ ಮಾಡಿದ್ದು ಇದು ಸರಿ ಆಕೈತೆ ನೀವು. ಆಕೆ ಪಾಪ ಮುಂಬೈದಾಗಿದ್ದ ಬರ್ತಾಳ, ದೊಡ್ಡ ಶ್ರೀಮಂತದಾಳ, ಎಲ್ಲ ನಿರಭಿಮಾನದಿಂದ ಸೇವಾ ಮಾಡ್ತಾಳ. ಆಕಿಗೆ ಹಂಗ ನಾಯಿಗತ್ತೆ ಹಂಗೆ ತಿನ್ಸಿದ ಸರಿ ಅನಿಸ್ತೈತೇನು. ಸಿದ್ಧಾರೂಢರು ಅಂದ್ರಂತ, ಆಕಿನ ಕರ್ಕೊಂಬರ್ರಿ ಅಂತ ಅಂದ್ಬಿಟ್ಲೆ ಆಕಿನ ಕರ್ಯಾಕ ಹೋದ್ರಂತ್ರಿ ಇವ್ರು. ನಿನ್ನ ಸಿದ್ಧಾರೂಢರು ಕರ್ಯಾಕತ್ತಾರ, ನನ್ನ ಯಾಕೆ ಕರ್ಯಾಕತ್ತಾರ ಸಿದ್ಧಾರೂಢರು, ಮತ್ತು ನಿನ್ನೆ ಹಿಂಗೆ ಮಾಡಿದ್ದಕ್ಕೆ ನಾವು ಹಿಂಗೆ ಅಂದೇವಿ ಅದಕ್ಕೆ ಅಜ್ಜಿ ಕರ್ಯಾಕತ್ತಾನ. ಆಕೆ ಒಂದಂತ್ರಿ, ಉಣಿಸ್ತಾವ ಅವ ಉಂಡಾಕಿ ನಾನು ನಿಮ್ಮ ನಡ್ಬರ್ಕ್ ನಿಮ್ದೇನೈತಿ. ಆ ಹೆಣ್ಮಗಳಂದ್ಲಂತ್ರಿ ಬಂದ್ಲು, ಆ ಅಜ್ಜನ ಮುಂದೆ ಕೂತ್ಲು. ಆಕೆ ತಲೆ ಮ್ಯಾಗ ಕೈ ಇಟ್ಟು ಹೇಳಿದ್ರಂತ ಸಿದ್ಧಾರೂಢರು, ನೋಡಪ್ಪ ಯಾಕೆ ಹಿಂಗೆ ಮಾಡಿದೆ ಅಂತ. ಮುಂದೆ ನಾಯಿ ಜನ್ಮ ಬರೋದಿತ್ತು, ಮುಂದೆ ನಾಯಿ ಆಗಿ ಹುಟ್ಟಿ ಮತ್ತೆ ಈ ಸಂಸಾರ ಬೆಳೆಸ್ಕೊಂತ ಹೋಗೋ ಬದ್ಲಿ ಇದ ಜನ್ಮದಾಗ ಮುಕ್ತ ಆಗ್ಲಿ ಅಂತೇಳಿ ನಾಯಿ ಜನ್ಮ ಕಳೆದೇನಿಕ್ಕಿದ್ವು ಅಂದ್ರ ಅಂತ ಸಿದ್ಧಾರೂಢರು. ಎಷ್ಟು ಸಿದ್ಧಾರೂಢಪ್ಪನ ಕರುಣ ಇರ್ಬೇಕಂತ. ಅಂತ ಸಿದ್ಧಾರೂಢಪ್ಪನು ಬಿಡ್ಲಿಲ್ರಿ ನಾವೆಂತ ಮೂರ್ಖರು ಇರ್ಬೇಕು. ಪೂರ್ತಿ ಬದುಕಾಕ ಬಿಡ್ಲಿಲ್ಲ. 33 ವರ್ಷ ಮೊದಲ ಹೋದ್ರಿ ಸಿದ್ಧಾರೂಢರು. ಎಂತ ದುಷ್ಟರು ಇರ್ಬೇಕು ನಾವು ಅಂತ.
ಸಿದ್ದಾರೂಢಪ್ಪಗ ಹೆಗ್ಗೇರಿ ಕಟ್ಟಿ ನಿಮ್ಗೆಲ್ಲ ಗೊತ್ತೈತಿ. ಹೆಗ್ಗೇರಿ ಕಟ್ಟಿ ಮ್ಯಾಗ ಸಿದ್ದಾರೂಢಪ್ಪ ನಿರ್ವಿಕಲ್ಪ ಸಮಾಧಿ ಒಳಗೆ ಕುಂತಾನ. ದೇಹದ ಮ್ಯಾಗ ಬಾನಿಲ್ಲ, ಬಾಳ ಅಂದ್ರೆ ಬಾಳ ಆನಂದದೊಳಗದಾನ. ಅದು ದೇಹದ ಆನಂದ ಅಲ್ರಿ, ಆತ್ಮದ ಆನಂದದೊಳಗೆ ಕುಂತಾರ. ಹೊರಗಿನ ಬಾಹ್ಯ ಪ್ರಪಂಚದ ಅರಿವಿಲ್ಲ, ಸುಮ್ಮನೆ ಕುಂತಾನ ಸಿದ್ದಾರೂಢಪ್ಪ. ಹೆಗ್ಗೇರಿ ಕಟ್ಟಿ ಮ್ಯಾಗ ಕುಂತಾನ. ಅವತ್ತೇನಿತ್ತು, ಸಿಗಿ ಹುಣ್ಣಿವಿತ್ರಿ. ಅವತ್ತ ಒಬ್ಬ ಒಕ್ಕಲಿಗೆ ಏನ್ ಮಾಡಿದ, ಮ್ಯಾಗ ಬುತ್ತಿ ಇಟ್ಕೊಂಡಾನ, ಕೈಯಾಗ ಒಂದು ಸುಡುಕುಳ್ಳು ಇಟ್ಕೊಂಡಾನ. ಅಂದ್ರ ಅವಾಗ ಕಡ್ಡಿಪಟ್ಟ ನಾವು ಏನು ಇದ್ದಿದ್ದಿಲ್ರಿ. ಅವಾಗ ಕೈಯಾಗ ಸುಡುಕುಳ್ಳು ಇಟ್ಕೊಂಡಾನ, ಒಂದು ಕೈಯಾಗ ನೀರು ಇಟ್ಕೊಂಡಾನ, ಹೊಂಟಾನ. ಅವಂಗೆ ಹಿಡ್ಕೊಳಕ್ ಒಬ್ರು ಯಾರೋ ಬೇಕಾಗಿತ್ತು. ಅಜ್ಜ ಕುಂತಾನಲ್ಲ, ಏ ಸಾಧು, ಹಿಂಗ ಸುಮ್ಮನೆ ಕುಂತ್ರ ನಾವೇನು ನಂಬತೇವತ್ತ ಮಾಡಿನು, ಎದ್ದೇಳ ಅಂತ ಮಾತಾಡ್ಸಿದ್ರ ಮಾತಾಡ್ಲಿಲ್ರಿ ಅಜ್ಜ. ಯಾಕ? ಹೊರಗಿನ ಪ್ರಪಂಚದ ಅರಿವು ಇದ್ದಿದ್ದಿಲ್ಲ, ಸಮಾಧಿ ಒಳಗೆ ಕುಂತಿದ್ದ ಅಜ್ಜ. ಅವಾಗ ಅವ ಕೇಳ್ತಾನ, ಏನು ಹಿಂಗ ಮೂಕವಾಗಿ ಕುಂತ ಎಲ್ಲರೂ ಮರಳು ಮಾಡಾಕತ್ತೇನ, ಎದ್ದೇಳ ಎದ್ದೇಳ ಅಂತ ಮಿಶಿಗಾಡ್ಸಿದ್ರು. ಅಜ್ಜ ಹೇಳಿಲ್ರಿ, ಸಮಾಧಿ ಒಳಗೆ ಹತ್ತಿ ಬಿಟ್ಟೈತಿ. ಹಿಂಗಾದ ಹೇಳಂಗಿರ್ತಡಿ ಅಂತ ಕೈಯಾಗಿರೋ ಕುಳ್ಳ ಅಜ್ಜನ ಮ್ಯಾಗಿಟ್ನಂತ್ರಿ, ಬರೇ ತಲೆ ಮ್ಯಾಗಿಟ್ಟ. ಇಟ್ಟು ಹೋಗಿಬಿಟ್ಟ. ಅಜ್ಜಗ ಉರಿಯಾಕತ್ತೈತಿ, ಆದ್ರ ಸಮಾಧಿ ಒಳಗೈತಿ. ಎಷ್ಟೊತ್ತಾದ ಬಳಿಕ ಎಚ್ಚರ ಆತಂತ್ರಿ. ನಿಮ್ಮ ತಲೆ ಮ್ಯಾಗ ಬೆಂಕಿ ಇಟ್ಟಿದ್ರ ತೆಗೆದು ಒಗಿತಿದ್ವಿ ನಾವು. ಆದ್ರೆ ಸಿದ್ದಾರೂಢಪ್ಪ ತೆಗೆದು ಹೋಗಿಲಿಲ್ಲ. ಅಷ್ಟೊತ್ತಿಗೆ ಉಜ್ಜನರ್ ಭೀಮಪ್ಪ ಹೊಂಟಿದ್ದಂತ ದಾರಿ ಹಿಡಿದು ಅವನು ಚರ್ಗ ಚೆಲ್ಲಾಕ ಹೊಂಟಿದ್ದ. ಬೆಂಕಿ ನೋಡಿದ ಸಿದ್ದಾರೂಢಪ್ಪನ ತಲೆ ಮ್ಯಾಗ. ಯಪ್ಪ, ಎಂತ ದುರ್ಘಟನೆ ನಡೆಸಿಯಪ್ಪ, ಯಾರಿಟ್ಟ ನಿನಗ ಅಂತ ತೆಗ್ಯಾಕ ಹೋದ್ರ ಸಿದ್ದಾರೂಢರಂಗ ಅಂತ ತೆಗಿಬೇಡ ನೀನು. ಭೀಮು ತೆಗ್ಯಾಕ ಹೋಗಬೇಡ. ಬೆಂಕಿಗೆ ಬೆಂಕಿ ಏನು ಮಾಡಂಗಿಲ್ಲ ಅಂದ್ರ ನನ್ನ ಸಿದ್ದಾರೂಢರು. ಬೆಂಕಿಗೆ ಬೆಂಕಿ ಏನು ಮಾಡಂಗಿಲ್ಲ, ತೆಗ್ಯಾಕ ಹೋಗಬೇಡ ನೀನು. ನಾ ಸಣ್ಣವಿದ್ದಾಗ ನಾಗರಾವ ಹತ್ತಿ ನನ್ನ ತಲೆ ಮ್ಯಾಗ ಆಡಿತ್ತು. ಅವಾಗ ನಾ ಅನ್ಕೊಂಡಿದ್ದೆ ನಾಗಭೂಷಣ ಅದೇನಂತ ನಾ ತಿಳ್ಕೊಂಡಿದ್ದೆ. ಇವತ್ತು ಅಗ್ನಿ ನನ್ನ ತಲೆ ಮ್ಯಾಗ ಐತಿ, ಅಗ್ನಿಭೂಷಣ ನಾನು. 3ನೇ ಕಣ್ಣು ಶಿವನ 3ನೇ ಕಣ್ಣು ನನ್ನ ತಲೆ ಮ್ಯಾಗ ನೆಲೆಯಾಕತೈತಿಪ್ಪ, ತೆಗ್ಯಾಕ ಹೋಗಬೇಡ. ಯಪ್ಪ ಸುಡ್ತೈತಿಯಪ್ಪ. ಏ ಸುಡಂಗಿಲ್ಲಪ್ಪ, ಯಾವ ತನ್ನ ಸಂತೋಷಕ್ಕೆ ಇಟ್ಟು ಹೋಗ್ಯಾನ ಅವ ಬಂದು ತೆಗಿ ಮಟನು ಅದು ಅಲ್ಲೇ ಇರಲಿ ಸಿದ್ದಾರೂಢಪ್ಪ ಅನ್ನಂತ್ರಿ. ಯಾವಾಗ ಅವ್ರು ಹಂಗಂದ್ರು, ಅವ ಏನ್ ಚರ್ಗ ಚೆಲ್ಲಕ್ ಹೋಗಿದ್ದ, ಅಷ್ಟೊತ್ತಿಗೆ ಅವನ ಮೈ ಎಲ್ಲ ಉರಿಯಾಕತ್ತು, ಬೆಂಕಿ ಹತ್ತದಂಗ ಆಗತ್ತು. ಅವಾಗ ಅವಂಗ ಅನಿಸ್ತು, ಮಹಾತ್ಮರ ತಲೆ ಮ್ಯಾಗ ನಾ ಬೆಂಕಿ ಇಟ್ಟಿದ್ದಕ್ಕ ನನಗಿಂತ ಪರಿಣಾಮ ಆಗೈತಿ ಅಂತ ಓಡ್ಕೋತ ಬಂದಂತ್ರಿ ಸಿದ್ದಾರೂಢ ನೃತ್ಯಕ್ಕೆ ಓಡ್ಕೊಂತ ಬಂದು ಒಂದು ಕಟ್ಟಿಗೆ ತಗೊಂಡು ಕುಳು ತೆಗದಿಂದ ಭೀಮಪ್ಪ ಹೊಡ್ಯಾಕ ಹೋದಂತ. ಏ ಭೀಮ, ಹೊಡ್ಯಾಕ ಹೋಗ್ಬೇಡ, ಅವನ್ನ ಹೊಡ್ಯಾಕ ಹೋಗ್ಬೇಡ. ಯಪ್ಪ, ನಾ ಹೊಡಿಬಾರ್ದಂತ ನೀನ ಶಾಪ ಕೊಡೋವಂಗ. ಅವಾಗ ಸಿದ್ದಾರೂಢರಂದ್ರಂತ, ಯಪ್ಪ ನನ್ನ ಕಣ್ಣಾಗ ನಾನ ಹಾಕೊಲಿನಪ್ಪ, ಅವ ಬ್ಯಾರೆ ನಾ ಬ್ಯಾರೆ ಅಂದ್ರ ಶಾಪ ಕೊಡಾಕ್ ಬರ್ತೈತಿ. ಅವ ನಾನು ಅದ್ವೈತ ಬೋಧಸವ್ ನಾನು, ಅವ ಬ್ಯಾರೆ ನಾ ಬ್ಯಾರೆ ಅಲ್ಲಪ್ಪ, ಅವ ನಾನ ಅವ ಅದೇವಿ, ಹೆಂಗ ಶಾಪ ಕೊಡಾಕ್ ಬರ್ತೈತಿ ಅಂದ್ರ ಸಿದ್ದಾರೂಢರು. ಬೆಂಕಿಗೆ ಬೆಂಕಿ ಏನು ಮಾಡಂಗಿಲ್ಲ. ಅವ ಏನು ಸುಟ್ಟಾನ, ತಲೆ ಸುಟ್ಟಿಲ್ಲ, ನನ್ನ ಕರ್ಮ ಸುಟ್ಟಾನ, ನನ್ನ ಹಿಂದಿನ ಜನ್ಮದ ಎಷ್ಟೋ ಕರ್ಮ ಸುಟ್ಟಾನ. ಅವ ನನ್ನ ತಂದೆ ತಾಯಿ ಸಮಾಧಾನಪ್ಪ ಅಂತ ಸಿದ್ದಾರೂಢರು ಅಂದ್ರಂತ್ರಿ. ಅಂತ ಒಂದು ಶಾಂತಿ ಮೂರ್ತಿ ಸಿದ್ದಾರೂಢಪ್ಪ. ಅಂತ ಸಿದ್ದಾರೂಢಜ್ಜನ ಹೋದ ಬಾವಿ ಒಳಗೆ ದುಗಿಸಿದ್ರಿ ಇವ್ರು. ಬಾವಿ ಒಳಗೆ ಹಾಳ ಬಾವಿ ಒಳಗೆ ದುಗಿಸಿದ, ಅದ್ರೊಳಗೆ ಕಲ್ಲು ಮುಳ್ಳು ಎಲ್ಲ ಇದ್ದು. ಅಜ್ಜಗೆ ಮೈತುಂಬ ನಟ್ಟಿದ್ವು ಅಂತ. ಮೈತುಂಬ ನಟ್ಟೈತಿ. ಅಜ್ಜ ಓಂ ನಮಃ ಶಿವ ಅನ್ಕೊಂತ ಕೂತಾನ. ಮೈಯೆಲ್ಲ ಗಾಯ ಆಗೈತಿ, ಶಿವನ ಚಿಂತೆ ನಡೆದೈತಿ. ಶಿವನ ಚಿಂತನೆ ನಡ್ಸಕತ್ತಾನ. ಅಜ್ಜ ಮೈತುಂಬ ಗಾಯ ಆಗ್ಯಾವು. ಯಾರೋ ಓಂ ನಮಃ ಶಿವ ಅಂತಾರಂತ ಬೆಳಿಗ್ಗೆ ಭಕ್ತ ಬರುವಾರ ಎಲ್ಲೇ ಓಂ ನಮಃ ಶಿವ ಅನ್ನಕತ್ತೈತಲ್ಲ ಅಂತ ಬಾವಿ ಎಣಿಕೆ ನೋಡಿದ್ರ ಸಿದ್ದಾರೂಢಪ್ಪ ಬಿದ್ದಾನ್ರಿ. ಅಯ್ಯೋ, ಎಂತ ಇದು ದುರ್ಘಟನೆ ನಡೆದು ಹೋತು ಅಂತ ಯಾರೋ ಒಂದಿಷ್ಟು ಮಂದಿ ಸಹಾಯ ತಗೊಂಡು ಅಜ್ಜನ ಮ್ಯಾಗ ಎತ್ತಿ ಆ ಮುಳ್ಳು ತೆಗಿಬೇಕಾದ್ರ ಸಿದ್ದಾರೂಢಪ್ಪ ಒಂದಿಟ್ಟು ಹೈ ಅಂದಿಲ್ರಿ. ಹಾ ಅನ್ಲಿಲ್ಲ. ತೆಗಿಯಾರ ಕಣ್ಣಾಗ ನೀರು ಬರ್ತಿದ್ವು ಅಂತ. ಯಪ್ಪ, ಎಂತ ಶಾಂತ ಮೂರ್ತಿ ಅದೀಪ ನೀನು, ನಮ್ಮ ಕಣ್ಣಾಗ ನೀರು ಬರಾಕತ್ತವು ಅಂದ್ರ ಯಾರು ಹೊಡೆದಾರ ಹೇಳು, ನೀನು ಯಾರು ಬಾವಿ ಒಳಗೆ ದುಗ್ಸ್ಯಾರ ಹೇಳು ಅಂತಂದ್ರ ಸಿದ್ದಾರೂಢಪ್ಪ ಅಂದಂತ. ಯಾರು ದುಗ್ಸ್ಯಾರ? ಅವು ನಮ್ಮ ಅಪ್ಪಪ್ಪ ಯಾರು ದುಗ್ಸೋಲ್ರಕ್ಕ ನಡಿತೈತಿಪ್ಪ ಅಂತ ಸಿದ್ದಾರೂಢರು ಶಾಂತ ವಚನದಿಂದ ಹೇಳಿದ್ರು. ಯಾರು ದುಗ್ಸ್ಯಾರ ಹೇಳಿದಂದ್ರೆ ಅವ್ರ ಮನೆಗೆ ಹೋಗಿ ಹೊಡಿತೇನೆ ಹೇಳು ಅಂತ ಭಕ್ತರು ಹೇಳಿದ್ರು ಸಿದ್ದಾರೂಢಜ್ಜ. ಯಾಕಪ್ಪ ಅವ್ರಿಗೆ ಶಾಪಾರ ಕೊಡಬೇಕಿಲ್ಲೇನೋ ಅಂತ ಕೇಳಿದ್ರು ಸಿದ್ದಾರೂಢಜ್ಜನಂತ. ನೋಡಪ್ಪ, ಅವರು ನನ್ನ ಕರ್ಮ ಕಳ್ದಾರ, ಅವ್ರಿಗೆ ಶಾಪ ಕೊಡಂಗಿಲ್ಲಪ್ಪ ಅಂತ ಒಂದು ಉದಾಹರಣೆ ಹೇಳಿದ್ನಂತ್ರಿ ಅಲ್ಲಿ ಅಜ್ಜ. ಸಣ್ಣ ಹುಡುಗ ಕುರ ಆಗಿರ್ತೈತಿ, ಹುಣ್ಣಾಗಿರ್ತೈತಿ ಮೈಯಾಗ. ಅದನ್ನ ತಂದೆ ತಾಯಿ ಡಾಕ್ಟ್ರಿಗೆ ತಗೋಯ್ತಾರ. ಡಾಕ್ಟರು ಅದನ್ನೆಲ್ಲ ಕೀಮ ರಕ್ತ ಎಲ್ಲ ತೆಗಿಬೇಕ್ರಿ. ಅದನ್ನ ಹೊಸ ಗಾಯ ಮಾಡಿ ಮಲ್ಲ ಹಚ್ಚಬೇಕಾದ್ರೆ ಹುಡುಗ ತ್ರಾಸಿಗೆ ತಡ್ಕೊಳಂಗಿಲ್ಲ.
ತ್ರಾಸ ಆಕತಿ ಅಂತೇಳಿ ಆ ಹುಡುಗ ಚಿಟುಬರ್ಸ್ತಾನ. ಅವಾಗ ತಂದೇನು ಮಾಡ್ತಾನ, ಕಪಾಳಕ್ಕೆ ಆಡ ಬಡಿತಾನ. ಸುಮ್ಮನೆ ಕುಂದ್ರು ಅಂತ ಕೈ ಕಾಲು ಗಟ್ಟಿಯಾಗಿ ಹಿಡಿತಾನ. ಮತ್ತೆ ಬಾಯ್ ಮಾಡಿ ಮತ್ತೆ ಬಡಿತಾನ. ಆ ಬಳಿಕ ಡಾಕ್ಟರ್ ಎಲ್ಲ ಸ್ವಚ್ಛ ಮಾಡಿ ಮಲ್ಲಮ್ಮ ಹಚ್ಚಿದ್ರ ಬೆಂಕಿ ಉರ್ದಂಗ ಆಕತ್ತ ಅವಂಗ. ಬ್ಯಾಂಡೇಜ್ ಹಚ್ಚಿದ ಬಳಿಕ ತಾಯಿ ಅಂತ ಕೊಡ್ತಾರ. ತಾಯಿ ಏನ್ ಮಾಡ್ತಾಳ್ರಿ, ನಿಮ್ಮ ಅಪ್ಪ ಬಡದ್ ನನಗೆ ರಾತ್ರಿ ಮಕ್ಕೊಂಡಂದ್ರ ಅವ್ನಿಬ್ರು ಕೂಡಿ ಬಡೀನ ಸಮಾಧಾನ ಮಾಡ್ತಾಳ ತಾಯಿ. ಹಂಗ ಸಿದ್ಧಾರೂಢಜ್ಜನಂತ ನೋಡು, ಆ ಕೀವ ರಕ್ತ ಇತ್ತು ಅಂತಂದ್ರ ಆ ಹುಡುಗ ತ್ರಾಸ ಆಕಿತ್ತು. ಅದು ಹೊಲಸು ಮೈ ಒಳಗಿತ್ತ ಇದು ಆಕಿತ್ತು, ತ್ರಾಸ ಆಕಿತ್ತು. ಹಂಗ ನನ್ನ ಕರ್ಮನ್ನು ಹೊಲಸು ತೆಗದನಪ್ಪ ಅವ ತಂದಿ. ನನಗೆ ತ್ರಾಸು ಕೊಟ್ಟನ ಖರೆ, ಅದು ನನ್ನ ತಂದೆ ಅವ. ನೀವು ನನಗೆ ಸಮಾಧಾನ ಮಾಡಕತ್ತೀರಿ, ನಮ್ಮ ತಾಯಿ ಇದ್ದಂಗಪ್ಪ. ತಂದೆ ತಾಯಿಗೆ ಯಾರು ಶಾಪ ಕೊಡ್ತಾರನೋ ಅಂದ್ರೆ ಅಂತ ಸಿದ್ಧಾರೂಢರು. ಎಷ್ಟು ದೊಡ್ಡ ಮನುಷ್ಯ ಇರ್ಬೇಕು ಸಿದ್ಧಾರೂಢಪ್ಪಂದಂತ. ಅಂತ ಸಿದ್ಧಾರೂಢಪ್ಪರಿ ಅದಕ್ಕೆ ಅವ್ರು ದೊಡ್ಡ ಮನುಷ್ಯರಾಗ್ಯಾರ. ನಾವು ಇನ್ನೂ ಇಲ್ಲೇ ಕುಂತೀವಿ. ನಾವು ಬರೀ ಒಂದು ಮಾತಂದ್ರೆ ಸಾಕು ಸಿಟ್ಟ ಹೇಳ್ತೇವೆ ನಾವು. ಆದ್ರೆ ಸಿದ್ಧಾರೂಢಪ್ಪ ಅಷ್ಟು ತ್ರಾಸು ಕೊಟ್ಟರು ಒಂದಿಷ್ಟು ಅವ್ರ ಮ್ಯಾಗ ಶಾಪ ಕೊಡುವಂಥ ಒಂದು ಗುಣ ಬೆಳೆಸ್ಕೊಳ್ಳಿಲ್ಲ ಸಿದ್ಧಾರೂಢಜ್ಜ. ಸಂತ ತುಕಾರಾಮ್ರು ಮನಿ ಒಳಗೆ ಅವ್ರ ಮನಿ ನೋಡಿದ್ರೆ ನಿಮ್ಗೆ ಹೆಂಗೆ ಅನಿಸ್ತಿತ್ತು ಅಂತಂದ್ರೆ ಕಟ್ಟಿ ಒಳಗೆ ಕೇಳ್ತೇವೆ ನಾವು. ಮಳೆಗಾಲ, ಬ್ಯಾಸಿಗೆ ಕಾಲ, ಚಳಿಗಾಲ ಮೂರು ಅವ್ರ ಮನ್ಯಾಗ ಅಂತ್ರಿ. ಅಂದ್ರೆ ಅಷ್ಟು ಗಟ್ಟಿತ್ತು ಅವ್ರ ಮನಿ. ಮಳೆ ಹಾಕೋರು ಮನಿ ಒಳಗೆ ಹಂಗಿತ್ತು ಅವ್ರ ಮನಿ. ಅವಕ್ಕೆ ಹೆಂಡತಿಗೆ ಎರಡು ಜೊತೆ ಸೇರಿ ಹೆಚ್ಚಿಗೆ ಉಟ್ಕೊಳಕಿಲ್ಲ. ಅವು ಮಕ್ಕಳು ಏನದವು ಹುಟ್ಟದಾಗ ಹೆಂಗಿದ್ವು ಹಂಗಾಯ್ತು. ಅವಕ್ಕೇನು ಅರಿವಿಲ್ಲ, ಏನಿಲ್ಲ. ಅಷ್ಟು ಬಡ್ತಾನೆ. ಒಂದು ದಿವಸ ಕೆಲ್ಸಕ್ಕೆ ಹೋಗಿದ್ದಂತ. ಕೆಲಸಕ್ಕೆ ಹೋಗಿ ಅವ್ರ ವೇತನ ಏನು ಪಗಾರ ಏನು ಕೊಟ್ಟರು, ಕಬ್ಬು ತೊಗೊಂಡು ಹೋಗಂತ ಕಬ್ಬು ಕೊಟ್ರಂತವ್ರು. ಕಬ್ಬು ತೊಗೊಂಬಂದು ಹೆಂಡತಿ ಅವ್ರು ಓನ್ಯಾಗ ಅಂದ್ಬಿಟ್ಲೆ ಅವು ಮಕ್ಕಳೆಲ್ಲ ಬರ್ತಾರೆ ನೋಡ್ರಿ. ಯಾರು ಪಾಂಡುರಂಗ ಅಂತಾರೆ ಅವ್ರಿಗೆ ಕೊಟ್ಟು ಬಿಡ್ತಿದ್ದವ. ಪಾಂಡುರಂಗ ಅಂದ್ಬಿಟ್ಲೆ ಅವ್ರಿಗೂ ಒಂದು ಕೊಟ್ಟು ಬಿಡುದು, ಉಷ್ಟ್ರಿಗೂ ಒಂದೊಂದು ಕೊಟ್ಟು ಕಡೆ ಕಾಲಕ್ಕೆ ಒಂದ ಇದು ಇಟ್ಕೊಂಬಂದ್ರಿ ಕೈಯಾಗ. ಒಂದ ಕಾಲ ಇಟ್ಕೊಂಬಂದ. ಅವಾಗ ಹೆಂಡತಿ ನೋಡಿದ್ಲು, ಎಲ್ಲರೂ ಕೊಟ್ಟು ಬಿಟ್ಟಾನ, ಒಂದ ಇಟ್ಕೊಂಬಂದಾನ. ಸಿಟ್ಟು ಬಂದ್ಬಿಡ್ತು ಹೆಂಡತಿಗೆ. ಅದು ಏನೋ ದೀಪದ ಕೆಳಗೆ ಕತ್ಲಿರ್ತೈತೆ ಅಂದಂಗೆ ಆಕೆ ಇಡೀ ಊರನ್ನ ತುಕಾರಾಮರು ಹೊಗಳ್ತಿತ್ತು, ಕಾಲಿ ನಮಸ್ಕಾರ ಮಾಡ್ತಿತ್ತು. ಹೆಂಡತಿ ಮಾತ್ರ ಹುಚ್ಚು ತುಕ್ಯ ಅಂತಿದ್ದಂತ. ಹೆಂಡತಿ ದೀಪದ ಕೆಳಗೆ ಕತ್ಲಿದ್ದಂಗೆ ಆಕಿ ಹಿಂಗೆ ಬೈತಿದ್ಲು. ಇವ ಬಂದ್ಬಿಟ್ನಲ್ಲ, ಸಿಟ್ಟಿಗೆ ಎದ್ದು ಅದ ಕಪ್ಪು ತಗೊಂಡು ಬಡದ್ರ ಒಳಗಲ್ರಿ ಬಾಗಲಾಗ ನಿಮ್ಮ ಗಂಡ್ರು ನಿಮಗೆ ಬಡದಂದ್ರೆ ಗೊತ್ತಾಕತ್ರಿ. ನಿಮ್ಮ ಗಂಡಗೆ ನೀವು ಬಡದಿರ ಅಂದ್ರೆ ನಿಮ್ಮ ನಡನ ಮುರಿತಾನವ. ಆದ್ರ ತುಕಾರಾಮ್ರದ್ದು ಎಂತ ಶಾಂತ ಸ್ಥಿತಿ ಇತ್ತು ಅಂತಂದ್ರ ಒಂದು ಹೊಡೆತಕ್ಕೆ 3 ತುಂಡು ಹಾಕ್ರಿ ಅದು ಕಬ್ಬು. ಅವ್ರು ವಿಚಾರ ಮಾಡಿದ್ರು, ಎಂತ ಉಪಕಾರ ಮಾಡಿದ್ವಿ ಅಜ್ಜೀಜ, 3 ತುಂಡು ಮಾಡಿದ್ವಿ, 3 ಮಕ್ಕಳು ಅದಾವ, 3 ತುಂಡು ಮಾಡಿದ್ವಿ, 3 ಮಕ್ಕಳಿಗೆ ಹಂಚೋಣ ಅಂತ 3 ಮಕ್ಕಳಿಗೆ ಹಂಚಿದ್ರು ನೋಡ್ರಿ. ಅವ್ರೆಷ್ಟು ಶಾಂತ ರೀತಿಯಿಂದ ಇರ್ಬೇಕಂತ. ಅಂದ್ರೆ ಅದಕ್ಕೆ ಅವ್ರು ದೊಡ್ಡರಾಗ್ಯಾರ, ಅದಕ್ಕೆ ಅವರು ಮಹಾತ್ಮರಾಗ್ಯಾರ. ನಾವು ಸ್ವಲ್ಪ ಸಿಟ್ಟ ಆತಂದ್ರೆ ಹಂಗ ಏರೇ ಹೋಗ್ಯಾವಿ. ಆದ್ರೆ ಅದು ಶಾಂತ ಗುಣ ಅಲ್ಲದು. ಮನುಷ್ಯ ಬೆಳೆದು ತನ್ನ ಶ್ರೀಮಂತಿಕೆಯಿಂದಾಗ್ಲಿ ಸೌಂದರ್ಯದಿಂದಾಗ್ಲಿ ಎದರ್ಲಿದ್ದನೂ ಅಲ್ಲ, ತನ್ನ ಗುಣದಿಂದ ಮನುಷ್ಯ ಬೆಳಿತಾನ. ಚಲೋ ಗುಣ ಇದ್ವ ಮನುಷ್ಯ ಬೆಳಿತಾನೆ. ಸಿದ್ಧಾರೂಢಪ್ಪ ಏನು ಒಂದು ಇದ್ರ ಮ್ಯಾಗ ಹೋಯ್ತಿದ್ರಿ, ಎಲ್ಲ ಮೆರವಣಿಗೆ ಮಾಡ್ತಿದ್ರು, ಪಲ್ಲಕ್ಕಿ ಮ್ಯಾಗ ಹೋಯ್ತಿದ್ರು. ಒಬ್ಬ ದುಷ್ಟ ಏನ್ ಮಾಡಿದ, ಸಿದ್ಧಾರೂಢಪ್ಪನ ಪಲ್ಲಕ್ಕಿ ಹೊಂಟೈತಿ, ಒಬ್ಬ ದುಷ್ಟ ತನ್ನ ಕಾಲಾಗಿನ ಚಪ್ಪಲ್ ಹೋಗೋದಂತ್ರಿ ಅಜ್ಜಿಗ. ಎಲ್ಲಾರು ಹುತ್ತತ್ತಿ ಬಾಳೆಹಣ್ಣು ಹೋಗ್ಯಾಕತ್ರ ಇವ್ ಕಾಲಾಗಿನ ಚಪ್ಪಲ್ ಹೋಗೋದಂತೀವ. ಅವಾಗ ಒಂದಿಷ್ಟು ಮಂದಿ ನೋಡಿದ್ರು. ಮತ್ತ ಅಜ್ಜಿ ಏನ್ ಮಾಡಿದ್ರಿ, ಇವನ್ನ ನೋಡಿ ಬಡದ್ ಗಿಡದಾಗ್ತರಿ ಅಂತ ತನ್ನ ರೇಷ್ಮೆ ಶಾಲಿನೊಳಗೆ ಆ ಚಪ್ಪಲ್ ಮುಚ್ಚಿಟ್ಕೊಂಡ್ರಂತೆ, ಯಾರು ನೋಡ್ಬಾರ್ದು ಅಂತ ಮುಚ್ಚಿಟ್ಕೊಂಡ್ರು. ಕಡೆಕ ಅವ ಬಂದಂತ್ರಿ ಹಿಡ್ಕೊಂಬಂದ್ರು. ಒಂದಿಷ್ಟು ಮಂದಿ ನೋಡದಾರ ಹಿಡ್ಕೊಂಬಂದ್ರು. ಯಪ್ಪ ಇವನ ನಿಮ್ಗೆ ಚಪ್ಪಲ್ ಹೋಗದಾನ, ಇವ್ಗೆ ಏನು ಶಿಕ್ಷೆ ಕೊಡ್ಬೇಕು ಹೇಳ್ರಿ. ಸಿದ್ಧಾರೂಢಪ್ಪನಂತ ಅವನು ನನ್ನ ಭಕ್ತ ಅದನಪ್ಪ, ಅವಂಗೇನು ಶಿಕ್ಷೆ ಕೊಡಕ್ ಹೋಗ್ಬಿಡ್ರಿ ಅಂದ್ರಂತ. ಯಪ್ಪ ನಿನ್ನ ಭಕ್ತ ಹೆಂಗಕ್ಕ ನೀವು ನೋಡ್ರಪ್ಪ, ನೀವು ಉತ್ತತ್ತಿ ಬಾಳೆಹಣ್ಣು ಹೋಗಿದ್ರಿ, ಮತ್ತು ಅವ ನಿಮ್ಮ ಸಂತೋಷಕ್ಕೆ ನೀವು ಹೋಗಿದ್ರಿ, ಅವನ ಸಂತೋಷಕ್ಕೆ ಅವ್ನು ಚಪ್ಪಲ್ ಹೋಗದಾನ, ಅದ್ರಾಗೇನು ತಪ್ಪೈತಿ ಅಂದ್ರ ಸಿದ್ಧಾರೂಢರು. ಅವಾಗ ಅವ್ರಂದ್ರು, ಯಪ್ಪ ಭಕ್ತಿ ಇತ್ತು ಅಂತಂದ್ರ ಉತ್ತತ್ತಿ ಬಾಳೆಹಣ್ಣು ಬೇಕಾದ್ ಹೋಗಿಲಿ, ಚಪ್ಪಲ್ ಯಾರು ಹೋಗಿತಾರ ಗುರುಗಳಿಗೆ. ಸಿದ್ಧಾರೂಢಪ್ಪ ಅಂತ ನೋಡಪ್ಪ, ಸಣ್ಣ ಕೂಸ ತಾಯಿ ಏನು ಮಾಡ್ತಾಳ, ಸ್ವಚ್ಛ ಜಳಕ ಮಾಡಿ ಶರತ್ ಪೌಡರ್ ಹಚ್ಚಿ ಕಾಡಿಗೆ ಹಚ್ಚಿ ಗಂಡನ ಕೈ ಕೊಟ್ರ ಗಂಡ ಎಲ್ಲಾ ಕಡೆನೂ ಓಡಾಡ್ಕೊಂತ ಬರ್ತಾನ, ಇಡೀ ಎಲ್ಲ ಊರೆಲ್ಲ ಸುತ್ತಿ ಬರ್ತಾನ. ಒಳ್ಳೆ ಬರ್ಬೇಕಾದ್ರೆ ತಾಯಿ ಏನ್ ಮಾಡ್ತಾಳ, ಬಾಗಲಾಗಿ ನಿಂದಿರ್ಸಿ ಅಲ್ಲೇ ಮೂಲೆಯಾಗಿರೋ ಚಪ್ಪಲಿ ತಗೊಂಡು ದೃಷ್ಟಿ ತೆಗಿತಾಳ.
ಯಾರ್ದು ಕಣ್ಣು ಬೀಳಬಾರ್ದು ಅಂತ ದೃಷ್ಟಿ ತೆಗಿತಾಳ. ಹಂಗ ನಮ್ಮ ಅವ್ವ ಇದ್ದಂಗಪ್ಪ ಅವಂಗೇನು ಶಿಕ್ಷಾ ಕೊಡಕ್ ಹೋಗ್ಬೇಡ್ರಿ, ಅವ ನಮ್ಮ ಅವ್ವ ಇದ್ದಂಗ ನನ್ನ ದೃಷ್ಟಿ ತೆಗದಾನ. ಊರೆಲ್ಲ ನನ್ನ ಮೆರೆಸ್ಕೊಂಡ್ ಬರ್ತೀರಿ, ಎಲ್ಲಾರ ದೃಷ್ಟಿ ನನ್ನ ಮ್ಯಾಗ ಬಿದ್ದೈತಿ ಅಂತೇಳಿ ನನ್ನ ದೃಷ್ಟಿ ತೆಗ್ದಾನ. ಅವಂಗೇನು ಇದು ಮಾಡಕ್ ಹೋಗ್ಬೇಡ್ರಿಪ್ಪ, ಬಡ್ಡಿ ಬೇಡ್ರಿ ಅಂದ್ರು ಸಿದ್ದಾರೂಢರು. ಅವಾಗ ಒಬ್ಬವ ಯಪ್ಪ ನೀ ಏನ್ ಮಾಡ್ತೀಯ ಅಂತ ಸಿಟ್ಟಿಗೆ ಹೋದಂತ್ರಿ ಸಿದ್ದಾರೂಢರಿಗೆ. ಇಂಥವ್ಗೆ ಶಿಕ್ಷೆ ಕೊಡಬೇಡ ಅಂತೀರಲ್ಲ, ನೀವು ಹೆಂಗ ಅಂತೀರಿ ಅಂತ ಅಂದ್ರ ಅವ್ರಂದ್ರಂತ ಏನ್ ಚಿಂತೆ ಮಾಡಕ್ ಹೋಗ್ಬೇಡ, ಕೋಡಿ ಅಂದ್ ಬೈದ್ರಂತ ಅವಂಗ. ಕೋಡಿ ಅಂದ್ರೆ ಹುಚ್ಚ, ಕೋಡಿ ಅಂಥವೆಲ್ಲ ಮಾಡ್ತಾರನು ಅಂತೇಳಿ ಅವೇನ್ ಚಪ್ಪಲಿ ಒಗ್ದಿದ್ದ ಅವನು ಉಡಿಯಾಗ ಹಾಕಿದ್ರು ಅಂತ ಸಿದ್ದಾರೂಢರು. ಈ ಚಪ್ಪಲ್ ನೀವು ಪೂಜೆ ಮಾಡ್ಕೊಂತ ಹೋಗೋ ಮುಂದೊಂದ್ ದಿವ್ಸ ನಿನಗೆ ಬಡತನ ಅನ್ನೋದು ಬಂದು ಹೋಗ ಅಂತ ಕಳಿಸಿದ್ರು ಅಂತ ಸಿದ್ದಾರೂಢರು. ಇವತ್ತಿಗೂ ಬೆಂಗಳೂರು ಒಳಗೆ ಅನ್ನೋದು ಪೂಜೆ ಮಾಡ್ತಾರ. ಕೋಡಿ ಅನ್ನೋರು ಅವ್ರ ಮನುಷ್ಯನದ ಹೆಸರು ಕೋಡಿ ಅಂತ ಆಗೈತಿ. ಅಂದ್ರೆ ಸಿದ್ದಾರೂಢಪ್ಪನ ಕೃಪಾ ಎಂತದೈತಿ ಅಂತ. ಸಿದ್ದಾರೂಢಜ್ಜ ಎಷ್ಟು ದುಷ್ಟರು ಬಂದ್ರು ಸಹಿತ ದುಷ್ಟರು ದುರ್ಗುಣಗಳನ್ನ ಕಳೆದ. ಚಲೋ ಇದ್ದಾರನ್ನ ಒಳ್ಳೇದ್ ಮಾಡೋದು ದೊಡ್ಡ ಮಾತಲ್ರಿ. ಯಾಕೆ ಚಲೋನ ಇರ್ತಾರ, ಸ್ವಲ್ಪ ಚಲೋ ಮಾಡೋದು ದೊಡ್ಡ ಮಾತಲ್ಲ. ಕೆಟ್ಟವ್ರು ಇದ್ದಾರನ್ನ ಚಲೋ ಮಾಡೋದು ಭಾಳ ದೊಡ್ಡ ಮಾತೈತಿ ಇದು. ಅಂತದ್ದು ನಿಮ್ಮಂತವ್ರಿಗೆ ಸಾಧ್ಯ ಇಲ್ಲ, ಸಿದ್ದಾರೂಢಪ್ಪನಂತವ್ರಿಗೆ ಸಾಧ್ಯ. ಇತಿಹಾಸ ಹುಡುಕಿ ಹೋದ್ರು ಸಿದ್ದಾರೂಢಪ್ಪನಂತ ಮಹಾತ್ಮರು ನಮಗೆ ಸಿಗುವುದಿಲ್ಲ. ಅಂತ ಮಹಾತ್ಮರು ಸಿಕ್ಕಾರ ಅಂದ್ರೆ ನಮ್ದು ನಿಮ್ದು ಏನೋ ಒಂದು ಪುಣ್ಯ. ಅಂತ ಒಂದು ಮಹಾತ್ಮರಿ ದುಷ್ಟರಿಗೆ ಸಹಿತ ಅಂತ ಒಂದು ಉಪಕಾರ ಮಾಡ್ತಿದ್ರು ಸಿದ್ದಾರೂಢರು. ಒಬ್ಬಕ್ಕೆ ಹೆಣ್ಮಗಳು ಏನ್ ಮಾಡ್ತಿದ್ಲು, ಜಾತ್ರೆ ಅಂದ್ಬಿಟ್ಲೆ ಒಂದಿಟ್ಟು ಹೋಳಿಗೆ ಅವನ್ನೆಲ್ಲ ಮಾಡ್ತಿದ್ರು ನೋಡ್ರಿ. ಆಕಿ ಹೋಳಿಗೆ ಮಾಡಕ್ ಬಂದಿದ್ಲು ಅವತ್ತ. ಸುಮ್ಮನೆ ಹೋಳಿಗೆ ಮಾಡಿ ಊಟ ಮಾಡಿ ಹೋಗೋದ್ ಬಿಟ್ಟು ಬುಟ್ಟಿ ಹೊತ್ಕೊಂಡು ಹೊಂಟಾಳ ಆಕಿ, ತುಂಬಿಕೊಂಡು ಅಜ್ಜನ್ ಮಾಡಿದ್ದು ಬುಟ್ಟಿ ಹೊತ್ಕೊಂಡು ಹೊಂಟಾಳ. ಅವಾಗ ಮಂದಿ ಯಾರು ನೋಡಿದ್ದಿಲ್ಲ, ಈಕೇನು ಹೊಂಟಿದ್ಲು. ಅಜ್ಜಿ ಹಿಂಗ ಬಂದು ಕೈಯ ಹಿಡಿದು ಗದ್ ನಡಗಾಕತ್ಲು ಹೆಣ್ಮಗಳು. ನನ್ನ ಬುಟ್ಟಿ ಇದು ಮಾಡಿದ ಮತ್ತು ನನ್ನ ಅಪಮಾನ ಮಾಡ್ತಾನೆ ಇವ, ಎಲ್ಲ ಕಡೆ ಇದು ಮಾಡ್ತಾರ ಅಂತ ಸಿದ್ದಾರೂಢರಿಗೆ ಭಾಳ ಹೆದರಿದ್ಲು. ಸಿದ್ದಾರೂಢ ಕರೆದಂತೆ ಯಾರ್ಯಾರಿದ್ರು, ನಿಂಗವ್ವ ಗಂಗವ್ವ ಗೌರವ್ವ ಬರ್ರಿ ಇಲ್ಲಿ ಕರೆದ್ರು. ಇವ್ರ ಮುಂದೆ ನನಗೆ ಅಪಮಾನ ಮಾಡ್ತಾನ ಅಜ್ಜ, ಎಲ್ಲರ ಮುಂದೆ ನನ್ನ ಮರ್ಯಾದೆ ತೆಗಿತಾನ ಅಜ್ಜ ಅಂತ ಭಾಳ ಹೆದರಿಗಾಳ ಅಮ್ಮ. ನಾನು ಮರ್ಯಾದೆ ಹೋತಿವತ್ತ ಎಲ್ಲರೂ ನನಗೆ ಇದು ಮಾಡ್ತಾನ ಕಣ್ಣ ನೀರು ತೆಗೆದು ಆಳಾಕತ್ಲು. ಅವ್ರನ್ನೆಲ್ಲ ಕರೆದು ಅಜ್ಜ ಎಲ್ಲಾರು ಕೂಡಿದ್ರಿ. ಅಜ್ಜ ಏನು ಹೇಳಿದ ಅಂತಂದ್ರೆ, ನೋಡ್ರಿವ ನಿಮ್ಮ ಭಕ್ತಿ ಈಕಿ ಭಕ್ತಿ ಎಷ್ಟೈತಿ ನೋಡು. ನೀವು ಇಲ್ಲಿ ಬಂದು ಹೋಳಿಗೆ ಮಾಡ್ತೀರಿ, ಈಕಿ ಮನ್ಯಾಗಿದ್ದ ಮಾಡ್ಕೊಂಡ್ ಬಂದಾಳ ನೋಡಿ ಬುಟ್ಟಿ ಅಂತ. ಸುಬರ್ರಿ ಅದನ್ನ ಮನ್ಯಾಗ ನೀವು ಎಲ್ಲರಿಗೂ ಹಂಚ್ತೀರಿ ಅಂತ. ಸಿದ್ದಾರೂಢಪ್ಪನ ವೈಭವ ಎಂತದಂತ, ಸಿದ್ದಾರೂಢಪ್ಪನ ಗುಣ ಎಂತದಂತ ಅರ್ಥ ಮಾಡ್ಕೋಬೇಕು. ಆಕಿ ಕಳ್ಳಿ ಅನ್ಲಿಲ್ಲ, ಇನ್ನೊಮ್ಮೆ ಕದಿದು ಬಿಟ್ಟಿರ್ಬೇಕು ಆಕಿ, ಮತ್ತು ಹೋಳಿಗೆನೂ ಹೋಗೋದು ಬಿಡಿಸಿರ್ಬೇಕು. ಎಷ್ಟು ಅಜ್ಜ ಎಷ್ಟು ಉಪಕಾರ ಮಾಡಿದ ಅಂತ ಸಿದ್ದಾರೂಢಪ್ಪ. ಅದಕ್ಕೆ ಅವ್ರು ದೊಡ್ಡರಾಗ್ಯಾರ ಸಿದ್ದಾರೂಢ ಅಜ್ಜ. ಅದಕ್ಕೆ ಸಿದ್ದಾರೂಢಪ್ಪ ಇವತ್ತಿಗೂ ಕಾಮಧೇನು ಕಲ್ಪವೃಕ್ಷ ಆಗಿ ನಿಮ್ಮನ್ನೆಲ್ಲ ಕಾಪಾಡಕತ್ತಾನ. ಸಿದ್ದಾರೂಢಪ್ಪ ಇವತ್ತಿಗೂ ನಮ್ಮ ಕೂಡ ಅದಾನ. ಇವತ್ತಿಗೂ ನಮ್ಮ ಏನು ಅಂತಂದ್ರೆ ನಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ತಾನೆ. ಅದಕ್ಕೆ ಅಜ್ಜನ ನಂಬುದ್ರಿ. ಅಜ್ಜನ ಒಬ್ಬವನು ಹಿಡಿದ್ವಿ ಅಂತಂದ್ರೆ ಇಡೀ ಜಗತ್ತು ಎದುರಾಗಲಿ ನಡೀತೈತಿ. ಆದ್ರೆ ಅಜ್ಜ ಒಬ್ಬ ಇದರಿಂದ ಇಡೀ ಜಗತ್ತು ನಿಮ್ಗೆ ಕೂಡಿದ್ರು ಉಪಯೋಗ ಬರಂಗಿಲ್ಲ. ಅಜ್ಜ ಒಬ್ಬ ನಮ್ಗೆ ಕೂಡಿರ್ಲಿ, ಇಡೀ ಜಗತ್ತ ನಮ್ಗೆ ಇದ್ರ ಬರಲಿ, ಎಲ್ಲರೂ ನಮ್ಗೆ ಇದ್ರಿಗೆ ಬರಲಿ. ಆದ್ರೆ ಸಿದ್ದಾರೂಢಪ್ಪ ಕಾಯ್ತಾನ. ಆ ಸಿದ್ದಾರೂಢ ಅಜ್ಜನ ಇದನ್ನ ಹಾಕೊಂಡು ನಾವು ಏನು ಮಾಡಿದ್ರು ಸಾಧ್ಯ ಇಲ್ಲ. ಊಟಕ್ಕೆ ಏನಿದ್ರು ನಡಿತೈತ್ರಿ, ಊಟಕ್ಕೆ ಏನಿದ್ರು ನಡಿತೈತಿ. ಉಪ್ಪ ಇಲ್ಲಾಂದ್ರೆ ಉಪಯೋಗಕ್ಕೆ ಬರಂಗಿಲ್ಲ. ಹಂಗೆ ನಿಮ್ಗೆ ಸಿರಿ ಸಂಪತ್ತು ಸೌಭಾಗ್ಯ ಏನೇ ಇರಲಿ, ಸಿದ್ದಾರೂಢಪ್ಪನ ಪಾದ ಒಂದಿರಲಿಲ್ಲ ಅಂದ್ರೆ ಎಲ್ಲ ವ್ಯರ್ಥದ. ಮನ್ಯಾಗ ಹೆಣ್ಮಗಳು ಅಡಿಗೆ ಮಾಡ್ತಿರ್ತಾಳ. ನಾವು ಹೆಂಗೆ ಭಕ್ತಿ ಮಾಡ್ಬೇಕು ಅಂದ್ರೆ, ಮನ್ಯಾಗ ಹೆಣ್ಮಗಳು ಅಡಿಗೆ ಮಾಡ್ತಿರ್ತಾಳ ನೋಡ್ರಿ. ನೀವು ಗಂಡ ಆಫೀಸಿಗೆ ಹೋಗಿರ್ತಾನೆ, ಒಳ್ಳೆ ಬರ್ಕೊಡ್ದ ಅಡಿಗೆ ಆಗಿರ್ಬೇಕು. ಅಡಿಗೆ ಆಗ್ಲಿಕ್ಕಾರ ಬಡಿಗೆ ತೊಗೊಂಡ್ಬಿಡ್ತಾನವ ಇಷ್ಟಿಷ್ಟಕ್ಕೆ ಅಂತಂದ್ರ ಕೂಸು ಅಳ್ಯಾಕತ್ತೈತಿ. ಈ ಕೂಸು ಎತ್ಕೋಬೇಕು, ಅಡಿಗೆ ಮಾಡ್ಬೇಕು, ಏನ್ ಮಾಡ್ಬೇಕು ಹೆಣ್ಮಗಳು? ಆ ಕೂಸು ಅಳಾಕತ್ತೈತಿ ಅಂತೇಳಿ ಅದಕ್ಕೊಂದಿಷ್ಟು ಗಿಲ್ಗಂಚಿ ಏನೇನೋ ಸಾಮಾನು ಕೊಟ್ಲು. ಆದ್ರೆ ಕೂಸು ಅಳೋದು ಬಿಡ್ಲಿಲ್ರಿ. ಅದು ಮತ್ತೆ ಅಳಾಕತ್ತು, ಯವ್ವ ನೀನ ಬೇಕು ಅಂತ ಅಳಾಕತ್ತು. ಮತ್ತೆ ಏನ್ ಮಾಡಿದ್ಲು, ಮತ್ತೊಂದು ರೊಟ್ಟಿ ಸುತ್ತಿ ಕೊಟ್ಲು, ಮತ್ತೆ ಅಳೋದು ಬಿಡ್ಲಿಲ್ರಿ. ಅದು ನನಗೆ ನೀನ ಬೇಕೇವ ಅಂತ ಮತ್ತೆ ಅಳಾಕತ್ತು. ಏನು ಮಾಡಿದ್ರು ಸುಮ್ಮನೆ ಆಗೋಲ್ಲ ಕೂಸು. ಏನು ಮಾಡ್ಬೇಕು ಅಂತ ವಿಚಾರ ಮಾಡಿ ಕಡೆ ಕಾಲಕ್ಕೆ ಆಕಿ ಮಾಡಿದ್ಲು, ಇನ್ನೇನು ಮಾಡಿದ್ರು ಸಮಾಧಾನ ಆಗುದಿಲ್ಲ ಅಂತೇಳಿ ತೊಡಿ ಮ್ಯಾಗ ಹಾಕೊಂಡು ರೊಟ್ಟಿ ಬಿಡ. ಹಂಗೆ ನಮಗೆ ಸಿದ್ದಾರೂಢಪ್ಪ ಏನೆಲ್ಲ ಸಿರಿ ಸಂಪತ್ತು ಎಲ್ಲ ಕೊಡ್ತಾನ್ರಿ. ಆದ್ರೆ ನಾವು ಇದು ಸಿಕ್ಕೇತಂತೇಳಿ ಹೋಗ್ಬಿಟ್ವಿ ಅಂತಂದ್ರೆ ನಮ್ಮ ಮೇಲೆ ಕೃಪಣ ಆಗಲ್ಲ, ಎತ್ಕೊಳಂಗೆ ಇಲ್ಲ. ನಮಗಿದು ಯಾವುದೂ ಬೇಡಪ್ಪ, ನೀನು ಸಂಘ ಒಂದ ಬೇಕು, ನಿನ್ನ ಪಾದ ಚಿಂತನೆ ಒಂದು ಸಾಕು ನನಗೆ ಅಂತ ಯಾರು ಸಿದ್ದಾರೂಢಪ್ಪ ನಿತ್ಯಕ್ಕೆ ಹೋಗ್ತಾರ, ಅವನು ಎಂಥ ಕೆಲಸ ಇದ್ರು ಸಹಿತ ಅದನ್ನ ಬಿಟ್ಟು ನಮ್ಮನ್ನ ಎತ್ಕೊಂತಾನ ಅನ್ನುವಂಥದ್ದನ್ನು ನಾವು ನೆನಪಿಟ್ಕೋಬೇಕು.
ಅದಕ್ಕೆ ಸಿದ್ದಾರೂಢಪ್ಪ ನಾವೇನು ಮಾಡ್ಬೇಕ್ರಿ, ಎಂಥ ಸಿರಿ ಸೌಕರ್ಯ ಏನಾ ಬರಲಿ ಸಿದ್ದಾರೂಢಪ್ಪನ ಮರಿಬಾರ್ದು. ಎಂಥ ಕಷ್ಟ ಬರಲಿ, ಎಂಥ ತ್ರಾಸು ಬರಲಿ, ಸಿದ್ದಾರೂಢಜ್ಜನ ಮರಿಬಾರ್ದು. ನಮ್ಮ ಮನುಷ್ಯನೊಳಗೆ ಅನ್ಕೊಂಡಿದ್ದು ಸಿದ್ದಾರೂಢಪ್ಪ ಈಡೇರಿಸ್ತಾನೆ, ಇವತ್ತಿಗೂ ಈಡೇರಿಸ್ತಾನೆ. ನಾವು ಯಾರಿಗೂ ಹೇಳೋದು ಬೇಡ, ಆ ಮನುಷ್ಯನೊಳಗೆ ಅನ್ಕೊಂಡಿದ್ರೆ ಸಾಕು, ನಿಷ್ಕಾಮ ಭಾವದಿಂದ ಅವನು ಬಲಿಸಿದ್ರೆ ಸಾಕು, ನಮಗೇನು ಬೇಕು ಅದನ್ನು ಕೊಡ್ತಾನೆ ಅಜ್ಜ. ನಾವು ಕೇಳಿ ಅಜ್ಜನ ಸಂಘ ಮಾಡಿದ್ವಿ ಅಂತಂದ್ರೆ, ಯಪ್ಪ ನನಗೆ ಇಂಥದ್ದು ಕೊಡು, ನೌಕರಿ ಕೊಡಿಸ ಅಂತ ಅಜ್ಜನ ಬೇಡ್ಕೊಂಡ್ವಿ ಅಂದ್ರೆ ನೌಕರಿ ಅಷ್ಟ ಕೊಡಿಸ್ತಾನೆ ಅಜ್ಜ. ಕೊಡಂಗಿಲ್ಲ ಅಂತಲ್ಲ, ಕೊಡ್ತಾನೆ, ನೌಕರಿ ಅಷ್ಟ ಕೊಡ್ತಾನೆ. ಉಳ್ಕಿದ್ದಕ್ಕೆ ಮತ್ತೆ ಬೇಡಕ್ಕೆ ಬರ್ಬೇಕು. ನೀ ಏನೂ ಬೇಡದಂಗೆ ಯಪ್ಪ ನಿನ್ನ ನಾಮಸ್ಮರಣೆ ಒಂದ ಸಾಕಪ್ಪ ಅಂತ ಅಜ್ಜನಿತಕ್ಕೆ ಯಾರು ಹೋಗ್ತಾರ ಅವಂಗೆಲ್ಲ ಕೊಡ್ತಾನೆ ತಿಳ್ಕೊಂಡು. ಅವ್ನಿಗೆ ಏನೇನು ಬೇಕು ಅಜ್ಜನ ಕೊಡ್ತಾನೆಲ್ಲ. ಇವ್ ಕೇಳಿದ್ದು ಒಂದ ಕೊಡ್ತಾನೆ. ಅದೊಂದು ನೇಮ ಐತಿ ದೇವ್ರದ್ದು. ಯಾರು ಏನು ಕೇಳ್ಯಾರ ಅದನ್ನಷ್ಟ ಕೊಡೋದು, ಯಾರು ಏನು ಕೇಳಂಗಿಲ್ಲ ಅವ್ರಿಗೆಲ್ಲ ಕೊಡೋದು. ಅದಕ್ಕೆ ನಾವೇನಾಗೋಣ್ರಿ, ಏನೋ ಸಿಗ್ತೈತೆ ಅಂತೇಳಿ ಅಲ್ಪ ಸ್ವಲ್ಪ ಸುಖ ಕೊಡುವಂಥದ್ದು, ಇಲ್ಲೇ ಬಿಟ್ಟು ಹೋಗುವಂಥದ್ದು ಬೇಡೋದು ಬೇಡ. ನಾವೇನು ಬೇಡೋನು ಸಿದ್ದಾರೂಢಪ್ಪನ ಸಂಘ ಬೇಡೋನು. ಸಿದ್ದಾರೂಢಪ್ಪನ ನಿಂತಕ್ಕೆ ಎಂಥ ಸುಖ ಐತಿ ಅಂದ್ರೆ ಆಗಲ್ಲಿ ಹೇಳಿದ್ನಲ್ರಿ ನಾನು, ಅನಂತವಾದ ಸುಖ ಐತಿ. ಕ್ಷಣಿಕ ಅಲ್ಲದ, ಕಾಯಂ ಇರುವಂಥ ಸುಖ ಅದು. ಸಿದ್ದಾರೂಢಪ್ಪ ಭಕ್ತರು ಕಾಪಾಡ್ತಾನೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳೇನು ಅಂತಂದ್ರೆ, ಸಿದ್ದಾರೂಢಜ್ಜನ ಮಠದೊಳಗೆ ಮಣ್ಣು ಹೇಳಿದ್ವಿ ನಾವು, ಬಸ್ಲಿಂಗಮ್ಮ ಸಾನಿಕೊಪ್ಪ ಅಂತೇಳಿ. ಆ ಅಮ್ಮಂದು ಮಣ್ಣು ಹೇಳಿದ್ವಿ. ಆ ಅಮ್ಮ ಅಜ್ಜನ 20 ವರ್ಷ ಸೇವೆ ಮಾಡಿದ್ಲು. ಆಕೆ ಅಮ್ಮಗೆ ಶಾಸ್ತ್ರಜ್ಞಾನ ಇದ್ದಿದ್ದಿಲ್ರಿ, ರೊಟ್ಟಿ ಬಡಿತಿದ್ಲು, ಬರೇ ರೊಟ್ಟಿ ಬಡಿತಿದ್ರು. ಒಮ್ಮೆ ಅಜ್ಜ ಶಾಸ್ತ್ರ ಹೇಳಕತ್ತಿದ್ರು. ಅಜ್ಜ ಶಾಸ್ತ್ರ ಹೇಳೋ ಮುಂದೆ ಈಗೀಗ ಅನ್ನಿಸ್ತು, ಬರೀ ರೊಟ್ಟಿ ಬಡ್ಕೊಂತಾನೆ ಜೀವನ ವ್ಯಕ್ತ ಕಳೆದ್ರೆ ಮುಂದೆ ಹೆಂಗೆ ಮಾಡ್ಬೇಕು, ಒಂದಿಷ್ಟು ಶಾಸ್ತ್ರನ ಅಭ್ಯಾಸ ಮಾಡ್ಬೇಕಂತ ತಲೆಯಾಗ ಬಂದು ಪಾಠಶಾಲೆಗೆ ಹೋದ್ಲಂತ್ರಿ ಮುದುಕಿ. ಪಾಠಶಾಲೆಗೆ ಹೋದ್ಲು. ಅಜ್ಜನ ದೃಷ್ಟಿ ಕಿಮ್ಯಾಗ ಬಿತ್ತು. ಅಜ್ಜನ ದೃಷ್ಟಿ ಬಿತ್ತು, ಪಾಠಶಾಲೆಗೆ ಬಂದು ಅವ್ರು ರೊಟ್ಟಿ ಬಡಿದು ಬಿಟ್ಟು ಅಜ್ಜ ಸನ್ನೆ ಮಾಡಿ ಕಳಿಸಿದಂತ, ನೀ ಬಡಿಯಾಕೆ ಹೋಗು, ಅಲ್ಲೇ ಇಲ್ಲಿ ಬರಕ್ಕೆ ಹೋಗ್ಬೇಡ, ಬಡಿಯಾಕೆ ಹೋಗು ನೀ ಅಂದು. ಅಕ್ಕಿಗೆ ಒಂಥರ ಈ ಮಂದಿ ಮುಂದೆ ಸುಮಾರು ಆತ್ರಿ ಅಕ್ಕಿಗೆ. ಹೆಣ್ಮಕ್ಳು ಅಂದ್ರೆ ಒಣ್ಣೆ ಗೊತ್ತೈತಲ್ಲ ನಿಮಗೆ, ಧಾರಾವಾಹಿ ಹತ್ತಿರ್ತೈತಿ ಮನೆಯೊಳಗೆ. ಅಡಿಗೆ ನಡೆಸ್ಕೊಳಕ್ಕೆ ಅವ್ರ ಅಡಿಗೆ ಮನೆ ಮಟ್ಟ ಬರ್ಬೇಕು. ಒನ್ಯಾಕ ಅವ್ರು ಕುಂದರ್ಸಿ ಹಾಕ್ತಿದ್ರು. ಈಗ ಆ ಧಾರಾವಾಹಿ ಇರ್ತೈತಲ್ಲ, ಅವ್ರ ಅಡ್ಡಾಡ್ಬೇಕು, ಈಗ ಉಣ್ಣೋರ ಅಡ್ಡಾಡ್ಬೇಕು ಅಂತ ಪರಿಸ್ಥಿತಿ. ಆ ಹೆಣ್ಮಕ್ಳಿಗೆ ಭಾಳ ಸಿಟ್ಟು ಬಂತು ಬಸ್ಲಿಂಗಮ್ಮಗ. ನಾ ಶಾಸ್ತ್ರ ಕಲಿಯಾಕೋತ ನಾ ಏನು ಕೆಟ್ಟದ್ದು ಕೇಳೇನು ಅಜ್ಜ ನಿಂತಕ, ನಾನು ಒಳ್ಳೆ ಕಳಿಸಿದಲ್ಲಿ ಮಂದಿ ಮುಂದೆ ಅಪಮಾನ ಮಾಡಿದ ಅಜ್ಜ ಅಂತೇಳಿ ಶಟ್ಕೊಂಡ್ರಿ ಅಮ್ಮಗ. ಅಲ್ಲಿ ಕುಂತು ರೊಟ್ಟಿ ಬಡಿಯಾಕತ್ತಿದ್ದು ಪಾಠಶಾಲೆ ಕೇಳಾಕತ್ತದ. ಅವನ ಸಿಟ್ಟು ತಗೋದು ರೊಟ್ಟಿ ಮ್ಯಾಗ ಹಾಕಿ ಅಮ್ಮ ಪಡ್ಡು 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 ರೊಟ್ಟಿ ಬಡಿಯಾಕತ್ತಾಳ. ಸೌಂಡ್ ಎಲ್ಲ ಪಾಠಶಾಲೆ ಕೇಳಾಕತ್ತೈತಿ. ಶಾಸ್ತ್ರ ಮುಗಿಸಿ ಅಜ್ಜ ಬಂದಂತ, ರೊಟ್ಟಿ ಸೌಂಡ್ ಭಾಳ ಆಗ್ಯಾವಲ್ವ ಇವತ್ತ ಅಂತ ಕೇಳಿದ್ರೆ ಆಕೆ ಅಮ್ಮ ಅಂದಂತ, ಏನು ಮಾತಾಡ್ಲಿಲ್ಲ ಅಂತ ಶಟ್ಕೊಂಡು. ಅಷ್ಟು ಅಜ್ಜನ ಕೂಡ ವಿನಯ ಭಾವದಿದ್ದಿದ್ರು ಅವರು. ಅಜ್ಜನ ಕೂಡ ಅಷ್ಟು ಸಲಿಗೆ, ಅವರು ಗುರು ದೇವ್ರು ಅಂತ ನಂಬಿದ್ರು ಅವರು. ಹೆಂಗೆ ನಮ್ಮ ಸ್ವಂತ ಅಜ್ಜಿ ಇದ್ದ ಹೆಂಗೆ ನಾವು ಮಾತಾಡ್ತೇವಿ, ಹೆಂಗೆ ತಾಯಿ ಕೂಡ ನಾವು ಹೆಂಗೆ ಶಟ್ಕೊಂತೇವಿ, ಹಂಗೆ ಅಜ್ಜನ ಕೂಡ ಶಟ್ಕೊಂತಿದ್ರಿ. ಅಜ್ಜನ ಕೂಡ ಅಷ್ಟು ವಿನಯ ಭಾವದಿಂದ ಇರ್ತಿದ್ರು. ಅವಾಗ ಅಮ್ಮ ಅಂದಂತ, ಯಪ್ಪ ನಾ ಏನ್ರ ಕೆಟ್ಟದ್ದು ಕೇಳ, ನಾನು ಶಾಸ್ತ್ರ ಅಭ್ಯಾಸ ಮಾಡ್ಬೇಕಂತ ಕೇಳೀನಿ. ಯಾರ ಬಂದು ಮಠದಾಗಿರ್ತೀವ ಏನಾರ ಶಾಸ್ತ್ರ ಹೇಳಂದ್ರೆ ನಮಗೊಂದಿಷ್ಟು ಹೇಳಕ್ಕೆ ಬೇಕಲ್ಲ, ಅದಕ್ಕೊಂದಿಷ್ಟು ಕೇಳಕ್ಕೆ ಬಂದೀನಿ, ನನಗೆ ಮತ್ತು ಇಷ್ಟು ಅಪಮಾನ ಮಾಡಿದಲ್ಲಿ ಅಂತ ಅಜ್ಜನ ಕೇಳಿದ್ರೆ ಅಜ್ಜನಂತ, ಅದನ್ಯಾಕೆ ಚಿಂತೆ ಮಾಡ್ತೀವ, ಯಾರು ಅಲ್ಲಿ ಶಾಸ್ತ್ರ ಹೇಳ್ತಾರ ಅವ್ರು ಬಂದು ನೀನು ಒಂದು ರೊಟ್ಟಿ ತಿಂದ್ರಂದ್ರೆ ಆ ಪುಣ್ಯ ಬಂದು ಹೋಗತ್ತೆ ನನಗೆ. ಅವ್ರು ಒಂದು ರೊಟ್ಟಿ ತಿಂದ್ರೆ ಸಾಕು ನಿನಗೆ ಪುಣ್ಯ ಬರ್ತೈತಿ, ಮತ್ತೆ ಯಾಕೆ ಅದಕ್ಕೆ ಯಾಕೆ ತ್ರಾಸ ತಗೊಂತಿ ಅಂದ್ರೆ ಆಕೆ ಅಂದ್ಲಂತ, ಯಪ್ಪ ಹೊರಗಿನ್ಯಾರು ಬಂದು ಕೇಳ್ತಾರಪ್ಪ ಏನು ಕಲ್ತಿ ನೀನು ಮಠದಾಗಿದ್ದು ಅಂತ ಕೇಳ್ತಾರ, ಮತ್ತು ಅಷ್ಟು ಮಿಕ್ಕಿ ಅದ್ರೊಳಗೆ ಏನೂ ಇರ್ಲಿಕ್ಕೆ ಮತ್ತೆ ನೀ ಹೇಳಾಕತ್ತಿಲ್ಲ, ಮತ್ತು ಅದ್ರಾಗ ಏನೂ ಇಲ್ಲ ಅಂತಿದ್ದು ಮತ್ತೆ ನೀ ಹೇಳ್ಕೊತ ಕೂತಿದ್ದಿ, ಮತ್ತು ನನಗೂ ಮತ್ತು ಅದನ್ನ ಜ್ಞಾನ ಮಾಡಿಕೊಡು ಅಂದ್ರೆ ಅಜ್ಜನಂತ, ಆಯ್ತು ಬಂಗಾರ ಅಂತೇಳಿ ನಿಜಗುಂಡ್ರ ಶಾಸ್ತ್ರನ ಆಕೆ ಉಡ್ಯಾಗ ಹಾಕಕ್ಕೆ ಬಂದ್ರಿ. ಕೈಗೊಲ್ಲೆ ಪದ್ಧತಿನ ಉಡ್ಯಾಕ ಹಾಕಕ್ಕೆ ಹೋದ್ರೆ ಆಕೆ ಕಣ್ಣಾಗ ನೀರು ತೆಗೆದು ಹಾಕತ್ಲು. ಯಪ್ಪ ನಾ ಸಾಲಿ ಹಿಂದೆ ಮುಂದೆ ಆದಿಲ್ಲ, ನನಗೆ ಓದಾಕ ಬರಂಗಿಲ್ಲ, ಬರ್ಯಾಕ ಬರಂಗಿಲ್ಲ, ನಾ ಸುಮ್ಮನೆ ಕೇಳಾಕ ಬಂದ್ರೆ ನನಗೆ ಹಿಂಗೆ ಮಾಡಾಕತ್ತೆ ಅಲ್ಲಿ, ನಾ ಸುಮ್ಮನೆ ಕೇಳಾಕ ಬಂದು ಕುಂತ್ರ ಬುಕ್ಕ ಇಡಾಕತ್ತೆ, ಗ್ರಂಥ ಇಡಾಕತ್ತೆ ಅಲ್ಲಿ, ಬ್ಯಾಡಪ್ಪ ಅಂತಂದ್ರೆ ಅವ ಅಜ್ಜನಂತ, ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ, ನಿಂಗೆ ಓದಾಕ ಬರ್ತೈತಿ, ನೀ ಇದನ್ನು ಸುಮ್ಮನೆ ಏನು ಚಿಂತೆ ಮಾಡಬೇಡ, ಇದನ್ನು ತಲೆ ಬುಡಿಗೆ ಇಟ್ಕೊಂಡು ಮಕ್ಕೋ ದಿನ, ಏನು ಚಿಂತೆ ಮಾಡ್ಬೇಡ, ಸುಮ್ಮನೆ ತಲೆ ಬುಡುಗಿ ಇಟ್ಕೊಂಡು ಮುಕ್ಕೋ ಅಂತಂದು ಆಶೀರ್ವಾದ ಮಾಡಿದ ಅಜ್ಜ. ದಿನ ತಲೆ ಬುಡುಗಿ ಇಟ್ಕೊಂಡು ಮುಖ ಆಗತ್ತೆ ಮುದುಕಿ ದಿನ. ಒಂದು ದಿವಸ ಏನಾಯ್ತು, ಅಜ್ಜ ದೇಹ ಬಿಟ್ಟಿದ್ದ, ಎಷ್ಟೋ ವರ್ಷ ಕಳೆದಿದ್ವು. ಆಕಿಗೆ ಅನ್ನಿಸ್ತು ಸಿದ್ದಾರೂಢಜ್ಜ ಹಿಂದೆ ಗ್ರಂಥ ಕೊಟ್ಟಿದ್ದ, ಮತ್ತು ಅದನ್ನ ಏನ್ರ ಓದು ನೋಡುತ್ತಲಿ ಅಂತ ಗ್ರಂಥ ತೆಗೆದು ನೋಡಿದ್ರೆ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದ ಆಗಳೋದು ನರರಿಗೆ ಮುಕ್ತಿ ಅಂತ ಓದಾಕ ಚಾಲು ಮಾಡಿಬಿಟ್ರಿ ಅಮ್ಮ.
ಶಾಲೆ ಹಿಂದೆ ಮುಂದೆ ಆದಿಲ್ಲ, ಓದಾಕ ಚಲೋ ಮಾಡಿಬಿಟ್ಲು ಅಮ್ಮ. ಎಂಥ ಪಾಂಡಿತ್ಯ ಬಂತು ಅಂತಂದ್ರೆ ಆಕಿಗೆ ನೀವೆಲ್ಲ ಕೇಳಿರ್ಬೋದು. ಆರೂಢ ಜ್ಯೋತಿ ಶಿವಪುತ್ರ ಅಪ್ಪುಗಳು ಪ್ರವಚನ ಹೇಳ್ಬೇಕಾಗಿತ್ತು ಹೇಳ್ತಿದ್ರ ಅಂದ್ರೆ ಈಕೆ ಅಮ್ಮ ಅವ್ರ ತಪ್ಪು ಸಹಿತ ಹುಡುಕ್ತಿದ್ದಂತ್ರಿ, ಅಷ್ಟು ಪಾಂಡಿತ್ಯ ಬಂದಿತ್ತಂತ. ಯಾರ ಶಾಸ್ತ್ರಿಗಳು ಬಂದ್ರ ಅಂದ್ರೆ ಒಂದಿಷ್ಟು ಹಿಂಗೆ ಅಲ್ಲಾಡ್ಸಿದ್ಲು ಅಂದ್ರೆ ಅವ್ರು ಮತ್ತೆ ನೋಡ್ತಿದ್ರಂತ ಅದನ್ನ, ಅಮ್ಮಗೆ ಮತ್ತೆ ಎಲ್ಲ ಗೊತ್ತೈತೆ ಅಂತ. ಮತ್ತೆ ಆಕೆಯಲ್ಲಿ ಓದಿದ್ದಲ್ಲ ಬಿಟ್ಟಿದ್ದಲ್ಲ, ಅಜ್ಜನ ಕೈಯೊಳಗೆ ಅಂತ ಶಕ್ತಿ ಇರಬೇಕು ಅಂತ. ಅನಕ್ಷರಸ್ಥ ಮುದುಕಿಗೆ ಜ್ಞಾನ ಪ್ರಾಪ್ತಿ ಮಾಡಿಕೊಟ್ರು ಸಿದ್ಧಾರೂಢರು. ಅಂತ ಒಂದು ಮುದುಕಿ ಆ ಸಿದ್ಧಾರೂಢಪ್ಪನ ಸ್ಥಾನದೊಳಗೆ ಆ ಬರೇ ತಲೆ ಬುಡುಕಿ ಇಟ್ಕೊಂಡು ಮಕ್ಕೊಂಡಿದ್ದಕ್ಕೆ ಅಂತ ಒಂದು ದೊಡ್ಡ ಜ್ಞಾನ ಆಕಿ ಬಂತು ಅಂತಂದ್ರೆ ಸಿದ್ಧಾರೂಢಪ್ಪಗೆ ಸಾಧ್ಯವಾಗದಂಥ ಕೆಲಸ ಯಾವ್ದೈತೆ ಅಂತ. ಸಿದ್ಧಾರೂಢಪ್ಪ ಎಲ್ಲ ರೂಪದೊಳಗೂ ಸಿದ್ಧಾರೂಢಪ್ಪ ಅದಾನ. ಎಲ್ಲ ರೂಪದೊಳಗೂ ಸಿದ್ಧಾರೂಢ ನಮಗೆ ನಿಮಗೆಲ್ಲ ಇವತ್ತಿಗೂ ದರ್ಶನ ಕೊಡಾಕತ್ತಾನ. ಸಿದ್ಧಾರೂಢಪ್ಪನ ನೆನೆಸೋದೊಂದ ನಮಗೆ ಕರ್ತವ್ಯ. ಈ ಮನುಷ್ಯ ಜನ್ಮಕ್ಕೆ ಬಂದೇವಿಲ್ರಿ, ಬಂದ ಬಳಿಕ ಏನು ಮಾಡಬೇಕು ಅದನ್ನು ಮಾಡಬೇಕು, ಅದನ್ನ ಬಿಟ್ಟು ಏನೇನೋ ಮಾಡಬಾರ್ದು. ಅಜ್ಜನ ಸ್ಥಾನಕ್ಕೆ ಬಂದೇವಿ. ಹುಬ್ಬಳ್ಳಿ ಒಳಗೆ ಹುಟ್ಟಿದ್ದ ಒಂದು ಪುಣ್ಯ ನಿಮ್ಮದು. ಯಾಕಂತಂದ್ರೆ ಅಜ್ಜ ಇಡೀ ದೇಶ ಸುತ್ತಿದ, ಇಡೀ ಜಗತ್ತು ಸುತ್ತಿದ. ಇಡೀ ಜಗತ್ತು ಸುತ್ತಿದ್ರು ಎಂತೆಂಥ ಶ್ರೀಮಂತರು ಬಂದು ಇಲ್ಲೇ ಇರು ಅಂತಂದ್ರು ಸಿದ್ಧಾರೂಢ ಅಜ್ಜ ಇರಲಿಲ್ಲ. ಗದಗದ ಮಡಿವಾಳಪ್ಪಾಜಿ ಅಲ್ಲಿ ಹೋಗಬೇಡವ ಹುಬ್ಬಳ್ಳಿಯಾಗ, ಅಲ್ಲಿ ಮೀಚಣಿಕೆ ಹತ್ತಿಸ್ತಾರ, ಆಮೇಲೆ ಮೀಚಣಿಕೆ ತಕೊಂತಾರೋ. ಹುಬ್ಬಳ್ಳಿ ಮಂದಿ ಭಾಳ ಬೆರಿಕೆ ಐತಿ. ಒಂದು ಚೌಕ 9 ಮಂದಿ ಸುತ್ತಿ 9 ಮಂದಿ ನಂದ ಅಂತಾರ ಅವರು. ಅಂತ ಮಂದಿ ಐತೆ ಅಲ್ಲಿ ಹೋಗಬೇಡ ಅಂದ್ರೆ ಸಿದ್ಧಾರೂಢರು ಅಂದ್ರಂತ. ಡಾಕ್ಟರ್ ಎಲ್ಲಿರ್ತಾರೆ, ರೋಗಿ ಎಲ್ಲಿರ್ತಾರೆ, ಡಾಕ್ಟರ್ ಎಲ್ಲಿರ್ತಾರಪ್ಪ. ಎಲ್ಲಿ ದುಷ್ಟರು ಅದಾರ, ಎಲ್ಲಿ ಭಾಳ ಮಂದಿ ಪಾಪಿಗಳು ಅದಾರ, ಅಲ್ಲೇ ನನಗೆ ಕೆಲಸ ಐತೆ ಅಂತ ಸಿದ್ಧಾರೂಢರು ಅವ್ರು ಅಷ್ಟು ಹೇಳಿದ್ರು ಇಲ್ಲೇ ಬಂದ್ರು ನೋಡ್ರಿ. ಅವ್ರು ಇಷ್ಟು ಕಷ್ಟ ಅನುಭವಿಸ್ತೈತೆ ಅಂತ ಗೊತ್ತಿದ್ರು ಸಿದ್ಧಾರೂಢಪ್ಪ ಇಲ್ಲೇ ಬಂದ ಅಂತಂದ್ರೆ ನಿಮ್ದು ನಮ್ದು ಎಷ್ಟು ಪುಣ್ಯ ಇರಬೇಕು ಅಂತ. ಸಿದ್ಧಾರೂಢಪ್ಪರು ಪಡೆದೇವಲ್ಲ ನಾವು. ದುಷ್ಟರಿಗೂ ಸಹಿತ ಒಳ್ಳೆಯದನ್ನು ಬಳಸುವಂತ ಸಿದ್ಧಾರೂಢಪ್ಪ. ಪಾಪಿಯೊಬ್ಬನು ಬೆಂಕಿ ತಲೆಯ ಮೇಲಿಟ್ಟರು ಸುಮ್ಮನಾದ, ಕೋಪವಿಲ್ಲದೆ ಶರೀರ ಕರ್ಮವಿದು ಎಂದು ವರವ ನೀಡಿದ. ವರ ನೀಡ್ತಾನ್ರಿ ಅವಂಗ. ನೋಡಪ್ಪ ನನ್ನ ತಲೆ ಮೇಲೆ ಬೆಂಕಿ ಇಟ್ಟಿಲ್ಲ, ನಿನ್ನ ಮನೆ ಹಾಲು ಹೋಗದಂಗೆ ಹೋಗ್ಕೊಳ್ಳಿ ಅಂತ. ಯಾರು ಬೆಂಕಿ ಇಟ್ಟಾರ ಅವಂಗ ಎಂಥ ಒಂದು ಇದು ಇರ್ಬೇಕಂತ. ಸಿದ್ಧಾರೂಢಜ್ಜಿಗೆ ವಿಷ ಕುಡ್ಸಾಕ್ ಬಂದಿದ್ಲಲ್ಲ ಅಮ್ಮ. ನಾವು ಭಾಳ ಮಂದಿ ತಪ್ಪು ತಿಳ್ಕೊತೇವಿ. ಸಿದ್ಧಾರೂಢಜ್ಜಿಗೆ ವಿಷ ಅನ್ನೋದು ಗೊತ್ತಿದ್ದಿಲ್ಲ, ಅದಕ್ಕೆ ತಿಂದಾರ ಅಂತ ಭಾಳ ಮಂದಿ ತಿಳ್ಕೊಂತಾರ. ಆದ್ರೆ ಸಿದ್ಧಾರೂಢಪ್ಪಂದು ಶಕ್ತಿ ಅಂತ ಅದಿತ್ತಂದ್ರೆ ನಿಮಗೆ ಹೇಳ್ತೇನೆ. ಕಾಶಿ ಒಳಗೆ ವಿಶ್ವನಾಥನ ತಲೆ ಮ್ಯಾಗ ಯಾವ ಹೂ ಮುಡಿಸ್ಯಾರ ಅಂತ ಇಲ್ಲೇ ಹುಬ್ಬಳ್ಳಿ ಕುಂತ ಹೇಳ್ತಿದ್ದ ಅಜ್ಜ. ಕಾಶಿ ಒಳಗೆ ಏನ್ ಮುಡಿಸ್ಯಾರ ಇವತ್ತಂತ ಇಲ್ಲೇ ಕುಂತ ಹೇಳ್ತಿದ್ದ ಅಜ್ಜ. ಅಂತ ಅದು ಅಲ್ಲೇ ಮಗಲ್ ತಂದ ಅನ್ನದೊಳಗೆ ವಿಷ ಆಯ್ತು ಗೊತ್ತಿದ್ದಿಲ್ಲ ಅಜ್ಜಿ. ಆ ತಾಯಿಗೆ ಇದು ಆಗಬಾರ್ದು ಅಂತೇಳಿ, ಆ ತಾಯಿಗೆ ಇದು ಮನುಷ್ಯಗೆ ತಾಪ ಆಗಬಾರ್ದು, ವಿಷನೇ ಆಗೋಲ್ಲಕ್ಕ ಕುಡಿತೇನೆ ಅಂತ ಅದನ್ನೂ ತಿಂದು ನೀರು ಕಂಟ ಅಜ್ಜ. ಕಡೆ ಕಾಲಕ್ಕೆ ಹುಚ್ಚಿಡಿತ್ರಿ ಮುದುಕಿಗೆ. 15 ದಿವಸ ತನಕ ಅಜ್ಜ ಓಂ ನಮಃ ಶಿವಾಯ ಮಹಾಮಂತ್ರದ ಒಳಗೆ ಬದುಕಿದ. ಕಡೆ ಕಾಲಕ್ಕೆ 15 ದಿವಸ ಆದ ಬಳಿಕ ಹೊರಗೆ ಬಂದಂತ ನಮಗೆ ನಿಮಗೆಲ್ಲ ಗೊತ್ತೈತಿ. 15 ದಿವಸ ಆದ ಬಳಿಕ ಆ ಮುದುಕಿಗೆ ಹುಚ್ಚಿಡಿತ್ತಲ್ಲ ಯಪ್ಪ, ಆ ಮುದುಕಿಗೆ ಹುಚ್ಚಿಡೈತಿ. ಆಕಿನ ಹೊಡಿತೇವಿ ಆಕಿ ಹೇಳ್ಕೊತ ಅಡ್ಡಾಡಕತ್ತಿದ್ಲಂತ್ರಿ. ಸಿದ್ಧಾರೂಢಜ್ಜಿಗೆ ನಾ ವಿಷ ಕುಡಿಸಿನಿ ಅಂತ ಹೇಳ್ಕೊತ ಅಡ್ಡಾಡಕತ್ತಿದ್ಲಂತ. ಇವ್ರಿಗೆ ಯಾರಿಗೂ ಗೊತ್ತಿದ್ದಿದ್ದಿಲ್ಲ, ಆಕೆ ಹೇಳ್ಕೊತ ಅಡ್ಡಾಡಕತ್ತಿದ್ಲು. ಅವಾಗ ಆಕಿನ ಹೊಡಿತೀವಿ ಅಂದ್ರೆ ಸಿದ್ಧಾರೂಢಪ್ಪನಂತ ಆಕಿನ ಬಡಿಯಾಕೆ ಹೋಗ್ಬೇಡ್ರಿಪ್ಪ, ಬಡಿಯಾಕೆ ಹೋಗ್ಬೇಡ್ರಿ ಅಂತ ತಾಂಗ ಹತ್ಕೊಂಡು ಆ ಮುದುಕಿ ತಕೊಂಡ್ರಿ ಅಜ್ಜ. ವಿಷ ಉಣಿಸ್ತಾಕಿಂತಕ ತಾಂಗ ಹತ್ಕೊಂಡು ಹೋಗಿ ಅಜ್ಜನ ತಕ್ಕ ಹೋದ್ರ, ಆ ಮುದುಕಿ ತಕ್ಕ ಹೋದ್ರ ಹುಚ್ಚಿಡ್ದಿತ್ರಿ. ಅಜ್ಜನ್ ಕೊಂಡ್ಬಿಟ್ಲು ಓಡೋಟಿದ್ಲು, ಬರೇ ಸಿದ್ಧಾರೂಢ ಅಂತಿದ್ಲು. ಅಂದ್ರ ಆಕಿಗೆ ಆ ಬುದ್ಧಿ ಭ್ರಮ ಆಗಿ ಬರೇ ಸಿದ್ಧಾರೂಢನ ಧ್ಯಾನ ಹತ್ತಿ ಬಿಟ್ಟಿತ್ತು. ಆಕಿ ಏನ್ ಮಾಡ್ತಿದ್ಲು, ಹೊರಟಿದ್ಲು. ಅಜ್ಜನ ಬಿದ್ದು ಹಾಕತ್ಲು, ಕೂದಲೆಲ್ಲ ಚದರಿದ್ವು. ಆಕಿ ಮಗ ಎಳ್ಕೊಂಬಂದು ಒಗದ್ನಂತ ಹೇಳ್ಕೇನ. ಒಗದ್ ಬಿಟ್ಲೆ ಸಿದ್ಧಾರೂಢ ಅಂದ್ರು, ನಿಮ್ಮವ್ಪ ಹಂಗೆ ಹೋಗ್ಯಾಕ ಹೋಗ್ಬೇಡ ಅಂದ್ರ ಅವ ಅನ್ನಂತ ಈಕೆ ಅಂತ ಅವ್ರಿ ನಿನ್ನಂತ ಪರಮಾತ್ಮ ವಿಷ ಹಾಕಿ ಈಕಿನ ಕೊಂದ ಬಿಡ್ರಿ ಈಕಿನ ಶಾಪ ಕೊಟ್ಟ ಅಂದ್ರ ಆ ಸಿದ್ಧಾರೂಢ ಅಜ್ಜನಂತ ಇಲ್ಲಪ್ಪ ಈಕಿನ ಕೊಲ್ಲಬಾರ್ದು. ಈಕಿ ಸಿದ್ಧಾರೂಢಪ್ಪನ ಕೀರ್ತಿಯನ್ನು ಜಗತ್ತಿಗೆ ತೋರ್ಸಾಳ. ಸಿದ್ಧಾರೂಢಪ್ಪ ವಿಷ ಕುಡುದನು ಬದುಕಿದ ಅಂತ ಜಗತ್ತಿಗೆ ಗೊತ್ತಾಗ್ಬೇಕಾಗಿತ್ತು. ಈಕಿ ಕೊಟ್ಟಿದ್ದ ವಿಷಯದಿದ್ದನ ಆತದ. ತನ್ನ ರೊಕ್ಕ ಖರ್ಚು ಮಾಡಿ ತಾನ್ನ ಮಾಡ್ಕೊಂಬಂದು ಸಿದ್ಧಾರೂಢಪ್ಪನ ಕೀರ್ತಿ ಬೆಳೆಸಿದ್ಲಪ್ಪ. ಈಕಿ ಕೊಲ್ಲಬಾರ್ದು ಅಂತೇಳಿ ಸಿದ್ಧಾರೂಢಪ್ಪ ಆಕಿ ತಲೆ ಮ್ಯಾಗ ಕೈ ಇಟ್ಟನಂತ. ಕೈ ಇಟ್ಟುಬಿಟ್ಲೆ ಹುಚ್ಚೆಲ್ಲ ಬಿಟ್ಟು ಹೋಗ್ತಕ್ಕಿದು. ಆಕಿ ಹೇಳಿದಂತ, ಯಪ್ಪ ಹುಚ್ಚೇನೋ ಬಿಟ್ಟು ಹೋತಪ್ಪ, ಮುಂದೆ ನಾ ಮಾಡಬಾರ್ದು ತಪ್ಪು ಮಾಡಿಬಿಟ್ಟೇನಿ, ಪಾಪ ಮಾಡಿಬಿಟ್ಟೇನಿ. ಒಂದು ಕೆಲಸ ಮಾಡಪ್ಪ, ನೀ ಈಗ ಸುಮ್ಮನೆ ಬಿಟ್ಟರು ನಾನು ಬದುಕಿಸಿದ್ರು ಮಂದಿ ಚುಚ್ಚ ಮಾತಾಡ್ತಾರೆ.
ಈಕೆ ರೊಕ್ಕದ ಆಶಯಕ್ಕೆ ಸಿದ್ಧಾರೂಢರು ವಿಷ ಕೊಟ್ಟಾರ ಅಂತ ಎಲ್ಲರೂ ಅವಹೇಳನ ಮಾಡ್ತಾರ, ಚುಚ್ಚು ಮಾತಾಡ್ತಾರ. ಅದಕ್ಕೆ ನಾನು ಏನ್ ಮಾಡ್ಬಿಟ್ಟು ನಾನು ಮುಕ್ತಿ ಕೊಟ್ಟು ಬಿಡು ಅಂದ್ರ ಸಿದ್ಧಾರೂಢರು ಅಂದ್ರಂತ ಆಯ್ತು ಅಂತೇಳಿ ತಲೆ ಮ್ಯಾಗ ಕೈ ಇಟ್ರು. ಕೈ ಇಟ್ಟುಬಿಟ್ಲೆ ಆಕೆ ಅಮ್ಮನ ಪ್ರಾಣ ಹೋದ್ರಿ. ಪ್ರಾಣ ಹೋದ್ಬಿಟ್ಲೆ ಆಕಿ ಮೈಯಾಗಿದ್ದ ಒಂದು ಬೆಳಕು ಎಲ್ಲರೂ ಕಾಣ್ತಿತ್ತಂತ. ಆ ಬೆಳಕು ಹೋಗಿ ಸಿದ್ಧಾರೂಢನ ಪಾದೊಳಗಲಿ ಏನಾತಂತ. ದುಷ್ಟರಿಗೂ ಸಹಿತ ಸಿದ್ಧಾರೂಢಪ್ಪ ವರ ಕೊಟ್ಟ, ಮುಕ್ತಿ ಕೊಟ್ಟ. ವರ ಅಲ್ಲ, ಎಷ್ಟೋ ತಪಸ್ಸು ಮಾಡಿರ್ತಾರೆ ಎಷ್ಟೋ ಮಂದಿ, ಆದ್ರೂ ಮುಕ್ತಿ ಆಗಿರಂಗಿಲ್ಲ. ಆದ್ರೆ ಸಿದ್ಧಾರೂಢಪ್ಪ ವಿಷ ಕೊಟ್ಟರಿಗೂ ಸಹಿತ ಮುಕ್ತಿ ಕೊಟ್ಟ. ನಾವು ಒಂದು ವಿಚಾರ ಮಾಡ್ಬೇಕು, ಸಿದ್ಧಾರೂಢಪ್ಪಗೆ ಎಷ್ಟು ಹೊಡೆದಾರ, ವಿಷ ಕೊಟ್ಟರಿಗೂ ಅಜ್ಜ ಉಪಕಾರ ಮಾಡ್ಯಾನೋ ಇಲ್ರಿ? ಮಾಡ್ಯಾನ. ಅಜ್ಜಿಗೆ ಎಷ್ಟೋ ಮಂದಿ ತ್ರಾಸ ಕೊಟ್ಟರು ಎಲ್ಲ ಇದು ಮಾಡ್ಯಾನ. ತಲೆ ಬೆಂಕಿ ಇಟ್ಟರಿಗೂ ವರ ಕೊಟ್ಟಾನ ಅಜ್ಜ. ಇನ್ನು ಅಜ್ಜನ ಪೂಜೆ ಮಾಡಿ ಅಜ್ಜನ ನೆನೆಸಿದ್ರೆ ನಮಗ್ ವರ ಕೊಡಂಗಿಲ್ಲ ಅಂತ ದುಷ್ಟರಿಗೆ ವರ ಕೊಟ್ಟಾನ. ಅಜ್ಜನ ಸಲುವಾಗಿ ಬದುಕಿದ್ರ ಅಜ್ಜ ನಮಗ್ ಕೃಪಾ ಮಾಡೋದಿಲ್ಲನು? ಮಾಡ್ತಾನ. ಅದಕ್ಕೆ ನಾವೇನ್ ಮಾಡೋದು, ನಿಮ್ಮ ಕೆಲಸ ಒಂದ ಸಿದ್ಧಾರೂಢಪ್ಪನ ಗುಣಗಾನ, ಸಿದ್ಧಾರೂಢಪ್ಪನ ನಾಮಸ್ಮರಣೆ ಅಖಂಡವಾಗಿ ನಡೀಲಿ. ಆದಷ್ಟು ನಮ್ಮ ಬಹಿರ್ಮುಖ ಇದ್ದಿದ್ದು ಅಂತರ್ಮುಖ ಆಗಬೇಕ್ರಿ. ಅಂತರ್ಮುಖ ಹಾಕುವಂತ ಯಾವತ್ತೂ ಸಿದ್ಧಾರೂಢರ ಗುಣಗಾನ ಮಾಡ್ಕೊಂತ ಸಿದ್ಧಾರೂಢಪ್ಪನ ಒಂದು ಧ್ಯಾನದೊಳಗೆ ನಾವು ನೀವು ಇದ್ದು ಪುನೀತರಾಗೋನು. ಟೈಮ್ನು ಭಾಳ ಆಗೈತಿ, ಇರಲಿ. ಮತ್ತು ನಾಳೆಗೆ ಇದಕ್ಕೂ ವಿಶೇಷವಾಗಿ ಸಿದ್ಧಾರೂಢಪ್ಪನ ಲೀಲೆಯನ್ನು ನಾವು ನೀವೆಲ್ಲ ಕೇಳೋನು. ನಾಡದ ಜೋಡ್ಕುಳಿ ಅಪ್ಪಗಳು ಬರಾಕತ್ತಾರ, ಇವ್ರದ್ದು ಆದಷ್ಟು ಹೆಚ್ಚಿಗೆ ಮಂದಿ ಕೂಡ್ರಿ. ಅಜ್ಜಂದು ಒಂದಿಷ್ಟು ಮತ್ತು ಇವತ್ತಾದ್ರೂ ನಾಳೆ ನಾಡ್ದ 2 ದಿವಸ ಉಳಿತು. ಅದಕ್ಕೆ ಆದಷ್ಟು ಇವತ್ತಿನಕ್ಕಿಂತ ನಾಳೆಗೆ ಹೆಚ್ಚಿಗೆ ಮಂದಿ ಕೂಡಿ ಆದಷ್ಟು ಅಜ್ಜನ ಕೃಪಾ ಪಾತ್ರರಾಗುನು. ಅಜ್ಜನ ನಾಮಸ್ಮರಣೆ ಅಖಂಡವಾಗಿರ್ಲಿ ಅನ್ನುವಂಥ ಮಾತನ್ನು ಹೇಳಿ, ಅಜ್ಜನ ಕೃಪಾ ನಿಮಗೆಲ್ಲರ ಆಗಲಿ ಅಂತ ಸದ್ಬುದ್ಧಿ ಅಪ್ಪ ಕೊಡಲಿ ಅಂತ ಮಾತನ್ನು ಹೇಳಿ ನಾನು 1-2 ಮಾತುಗಳು ವಿರಮಿಸ್ತೀನಿ. ಹೋಗ್ತಾ